ಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ಏನೇನು ಬಂತು? ಏನು ಕೇಳಿದ್ರು? ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕಪಟ್ಟರು. ಜೊತೇಲಿ ಏನೇನು ಕೊಟ್ಟರು ದೇವರು ಬೋನಸ್ ಆಗಿ? ಏನೇನು ಕೊಟ್ಟರು? ಜ್ಞಾನವನ್ನು ಕೊಟ್ಟರು, ಜೊತೇಲಿ ಐಶ್ವರ್ಯವನ್ನು ಕೊಟ್ಟರೆ. ಮತ್ತೆ ಹೇಳ್ತಿದ್ದೀನಿ, ಐಶ್ವರ್ಯ ಕೊಡ್ತಾರೆ ಅಂತ ಇದನ್ನೆಲ್ಲ ಏನಕ್ಕೋಸ್ಕರ ನೋಡ್ತಿದ್ದೀವಿ ಅಂದರೆ, ನಾವು ದೇಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳ ಕೇಳಬಾರ್ದು ಅಂತ ಒಂದೇ ಉದ್ದೇಶಕ್ಕೋಸ್ಕರ ಇವೆಲ್ಲವನ್ನು ನೋಡ್ತಿದ್ದೀವಿ. ಆಮೇಲೆ ಇದನ್ನೆಲ್ಲ ನೋಡಿ ನನ್ನನ್ನು ಸೊಲೊಮೋನ್ ಥರ ಮಾಡ್ತಾರೆ, ನನ್ನನ್ನು ದಾವೀದ್ ಥರ ಮಾಡ್ತಾರೆ ಅಂತ ಅನ್ಕೋಬಾರ್ದು ಪ್ರಿಯರೇ. ಏನೇನು ಕೊಡ್ತೀನಿ ಅಂತ ಹೇಳಿದ್ದಾರೆ ದೇವರು? ಆಹಾರಕ್ಕೆ ಯೋಚನೆ ಮಾಡುವಂತೆ ಇರೋದಿಲ್ಲ, ಬಟ್ಟೆಗೆ ಯೋಚನೆ ಮಾಡುವಂತೆ ಇರೋದಿಲ್ಲ, ಇರುವಂತಹ ಸ್ಥಳಕ್ಕೆ ಯೋಚನೆ ಮಾಡುವಂತೆ ಇರೋದಿಲ್ಲ. ಇದು ದೇವ್ರು ಮಾಡ್ತಿರುವಂತಹ ಪ್ರಾಮಿಸ್. ಗಮನ ಇಲ್ಲಿರಲಿ ಪ್ರಿಯರೇ, ಇದು ದೇವ್ರು ಮಾಡ್ತಿರುವಂತಹ ಪ್ರಾಮಿಸ್. ನಿಮ್ಮ ಬೇಸಿಕ್ ನೆಸೆಸಿಟೀಸ್ ಏನಿದೆ, ಆಹಾರ ಬೇಕಾ ಮನುಷ್ಯನ ಜೀವನ ಮಾಡಬೇಕಾದ್ರೆ, ಅದು ಕೊಡ್ತೀನಿ ನಾನು. ಅದಕ್ಕೆ ನೀವು ಯೋಚನೆ ಮಾಡಬೇಡಿ. ಯಾವಾಗ ನೀವು ದೇವರ ನೀತಿಗೋಸ್ಕರ, ರಾಜ್ಯಕ್ಕೋಸ್ಕರ ಹುಡುಕಿದ್ರೆ. ಬಟ್ಟೆ ಬೇಕು, ನಾನು ನೋಡ್ಕೋತೀನಿ. ಆಶ್ರಯ ಬೇಕು, ನಾನು ನೋಡ್ಕೋತೀನಿ. ಏನು ಹೊದಿಸ್ಕೋಬೇಕು, ಅದನ್ನು ನಾನು ನೋಡ್ಕೋತೀನಿ. ಈಗ ಹೇಳಿ, 3 ಜನ ಭಕ್ತರ ಚರಿತ್ರೆಯನ್ನು ನೋಡಿದ್ದೀವಿ. ಕೊನೆ ಭಕ್ತ ಯಾರು? ಸೊಲೊಮೋನನು. ಏನು ಕೇಳ್ಕೊಂಡ್ರು? ಜ್ಞಾನ. ಇವತ್ತಿನ ಸಂದೇಶದ ಭಾಷೆಯಲ್ಲಿ ಹೇಳಬೇಕಾದ್ರೆ ಏನು ಕೇಳ್ಕೊಂಡ್ರು? ದೇವರ ನೀತಿಗೋಸ್ಕರ ತವಕಪಟ್ಟರು. ಏನೇನು ಸಿಕ್ತು ಜೊತೆಯಲ್ಲಿ? ಜ್ಞಾನ, ಐಶ್ವರ್ಯ ಎಲ್ಲ ಕೊಟ್ರ? ಎಲ್ಲವೂ ಕೊಟ್ಟರು. ಮೋಶೆ ಏನು ಕೇಳ್ಕೊಂಡ್ರು? ದೇವರ ನೀತಿಗೋಸ್ಕರ ತವಕಪಟ್ಟರು. ಏನು ಸಿಕ್ತು ಜೊತೆಯಲ್ಲಿ? ಆಯುಷು, ಆರೋಗ್ಯ. ಈಗ ನೆಕ್ಸ್ಟ್ ಫಸ್ಟ್ ಭಕ್ತ ಯಾರು? ಹಿಜ್ಕೀಯ. ಏನು ಕೇಳ್ಕೊಂಡ್ರು? ರಿಕ್ವೆಸ್ಟ್ ಇಟ್ಟರು ಹಾಗೆ ದೇವ್ರ ಮುಂದೆ, ನಿಮ್ಮ ನೀತಿಯ ಪ್ರಕಾರ ನಾನು ಮಾಡಿರುವಂಥ ಪ್ರೋಗ್ರೆಸ್ ರಿಪೋರ್ಟನ್ನು ನೋಡಿ, ನಿಮ್ಮ ನೀತಿಯ ಪ್ರಕಾರ ಡಿಸಿಷನ್ ತೊಗೊಳ್ಳಿ ಅಂತ. ಏನು ಸಿಕ್ತು ಅವ್ರಿಗೆ? ಆಯುಷು, ಆರೋಗ್ಯ, ಆಮೇಲೆ ಸಿಂಹಾಸನ. ಈಗ ಹೇಳಿ, ದೇವ್ರು ಏನಂದ್ರು ಮತ್ತಾಯನ ಬರೆದ ಸುವಾರ್ತೆ 6:33 ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕಪಡಿ ಮೊದಲು. ಅದಾದಮೇಲೆ ಅದರ ಜೊತೆ ನೀವು ಕೇಳ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಲ್ವ, ನಿಮ್ಮ ಬಗ್ಗೆ ಇದೆಲ್ಲವೂ ಸಹ ನಿಮಗೆ ಸಿಕ್ಕತ್ತೆ. ಭಕ್ತರ ಜೀವನದಲ್ಲಿ ಇದೆಲ್ಲ ಸಿಗ್ತಾ ಇಲ್ವಾ? ಸಿಕ್ತು. ಈಗ ಹೇಳಿ, ದೇವರು ನಂಬಿಗಸ್ತರೇನಾ? ನಾವು ನಂಬಿರುವಂಥ ದೇವರ ಮೇಲೆ ನಿಜವಾಗಲೂ ನಂಬಿಕೆ ನಂಬೋದಾ ಈ ವ್ಯಕ್ತಿಯನ್ನು? ನಂಬೋದು. ಇನ್ನು ಮುಂದೆ ಪ್ರಾರ್ಥನೆ ಮಾಡಬೇಕಾದ್ರೆ ಹೆಂಗಿರಬೇಕು? ನಾವಿಷ್ಟು ಕಾಲ ನಿಮ್ಮ ಮನಸ್ಸನ್ನು ಬಹಳ 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 ನೋಯಿಸಿದ್ದೀವಿ ತಂದೆ, ಇನ್ನು ಮುಂದೆ ಆದರೂ ನಮ್ಮನ್ನು ಕ್ಷಮಿಸಿ. ನನಗೆ ಗೊತ್ತು, ಇಷ್ಟು ದಿನ ನಾನು ಪ್ರಾರ್ಥನೆ ಕೂತ್ಕೊಂಡಿದ್ದ ತಕ್ಷಣ ನೀವು ಓಡ್ ಬರ್ತಿದ್ರಿ ಕೇಳಲಿಕ್ಕೆ ಅಂತ. ಆದರೆ ಓಡ್ ಬಂದಾಗೆಲ್ಲ ನಿಮ್ಮನ್ನು ಅಳಿಸಿ ಮತ್ತೆ ಕಳಿಸಿರುವಂಥದ್ದು ನಾನು. ಇದೇ ಅಲ್ವ ನಾವು ಮಾಡಿರುವಂತಹದ್ದು ಇಷ್ಟು ದಿನ. ಇನ್ನು ಮುಂದೆ ದೇವರಿಗೆ ಸಂತೋಷ ಪಡುವಂತಹ ಪ್ರಾರ್ಥನೆಯನ್ನು ಮಾಡೋಣ. ಸಂದೇಶ ಇನ್ನೂ ಮುಗಿದಿಲ್ಲ ಪ್ರಿಯರೇ, ಇನ್ನೊಂದು 10ರಿಂದ 15 ನಿಮಿಷ ಮುಗಿಸ್ಕೊಳ್ಳೋಣ. ಸಂದೇಶದ ಒಂದು ಭಾಗವನ್ನು ಮುಗಿಸಿದ್ದೀವಿ. ಹೆಂಗೆ ಪ್ರಾರ್ಥನೆ ಮಾಡಬೇಕು, ಏನೇನು ಅಂತೆಲ್ಲ ಗೊತ್ತಾಯಿತು. ಇಷ್ಟಕ್ಕೂ ಮನುಷ್ಯರಾಗಿ ನಮಗೊಂದು ಗುಣ ಇದೆ, ಅತಿ ಬೇಗನೆ ಹಿಂದೆ ಮಾಡಿರುವಂತಹದ್ದನ್ನು ಮರ್ತೋಗಿ ಮುಂದೆ ಬೇಕಾಗಿರುವಂತಹದ್ದನ್ನು ಕೇಳುವಂತಹದ್ದು. ಹೌದಾ ಇಲ್ವಾ? ಮನುಷ್ಯರಿಗಿರುವಂಥ ಸಾಧಾರಣ ಗುಣ ಇದು. ಯಾರೋ ಒಬ್ಬರು ಹೆಲ್ಪ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಏನು ಮಾಡ್ತೀವಿ? ಅವ್ರನ್ನ ಸ್ವಲ್ಪ ದಿನ ಆದಮೇಲೆ ಮರ್ತೋಗ್ತೀವಿ. ದೇವ್ರ ಮುಂದೆ ಪ್ರಾರ್ಥನೆ ಕೂತ್ಕೊಂಡ್ರು ಏನು ಮಾಡ್ತೀವಿ? ಹಾಗಾದರೆ ಹಿಂದೆ ದೇವ್ರು ಮಾಡಿರೋದಕ್ಕೆ ಥ್ಯಾಂಕ್ಸ್ ಹೇಳಿದೆ. ಸೊಲೊಮೋನನ ಥ್ಯಾಂಕ್ಸ್ ಹೇಳಿದ್ರು. ನೀವು ನೋಡಿದ್ರಿ, ಪ್ರಾರ್ಥನೆ ಶುರು ಮಾಡೋದಕ್ಕಿಂತ ಮುಂಚೆ ಹೆಂಗಿತ್ತು ಸೊಲೊಮೋನನ ಮಾತು? ನಾವೊಂದು ಲೆಟ್ರ್ ಬರಿತೀವಲ್ವ, ಕ್ಷೇಮ ಇಂದ ಇವರಿಗೆ ಎಲ್ಲ ಬರಿತೀವ, ಆ ಥರ ಇತ್ತು ಸೊಲೊಮೋನನ ಪ್ರಾರ್ಥನೆ, ನೀಟಾಗಿ ಫಾರ್ಮ್ಯಾಟಲ್ಲಿ, ಆರ್ಡರಲ್ಲಿ. ನಾವೇನು ಮಾಡಬೇಕು? ಮುಂದೆ ಏನಾಗುತ್ತೋ ಅದ್ರ ಬಗ್ಗೆ ಕೇಳುವುದಕ್ಕಿಂತ ಮುಂಚೆ ಏನು ಮಾಡಬೇಕು? ಹಿಂದೆ ಇಷ್ಟು ವರ್ಷ ಮಾಡಿದಾರಲ್ವ ಅದ್ಭುತಗಳು ನಮ್ಮ ಜೀವನದಲ್ಲೂ, ಅದಕ್ಕೆ ಒಂದು ಸಾರಿ ವಂದನೆಗಳನ್ನು ಸಲ್ಲಿಸಬೇಕು. ಈಗ ಮುಂದೆ ಏನು ನೋಡ್ತಿದ್ದೀವಿ ಸಂದೇಶದಲ್ಲಿ? ದೇವರಿಗೆ ಪ್ರಾರ್ಥನೆಯಲ್ಲಿ ವಂದನೆಗಳನ್ನು ಸಲ್ಲಿಸಬೇಕು ಅಂತ ನಮಗೆ ಗೊತ್ತಾಯಿತು. ಯಾವ ಕಾರಣಗಳಿಂದ ಸಲ್ಲಿಸಬೇಕು ವಂದನೆಗಳು? ಭಕ್ತರು ಪ್ರಾರ್ಥನೆ ಮಾಡಬೇಕಾದ್ರೆ ಹಿಂದೆ ಮಾಡಿರುವಂತಹದ್ದನ್ನೆಲ್ಲ ಮತ್ತೆ ನೆನೆಸ್ಕೊಂಡ್ರು. ಅಷ್ಟನ್ನು ನೆನೆಸ್ಕೊಂಡು ದೇವ್ರ ಮುಂದೆ ಥ್ಯಾಂಕ್ಸ್ ಹೇಳಿದ್ರು ಪ್ರಾರ್ಥನೆ ಮಾಡಬೇಕಾದ್ರೆ. ನಾವು ಹೇಳ್ತಿದ್ದೀವ? ಒಂದು ಸರಿ ನೋಡಿ, ಯಾರು ಯಾವ ರೀತಿ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸಿದ್ದಾರೆ ದೇವರಿಗೆ. ಸುಮ್ಮನೆ ಕೃತಜ್ಞತೆ ಸಲ್ಲಿಸುವಂಥದ್ದು ನಾವು ಹೆಂಗೆ ಸಲ್ಲಿಸ್ತೀವಿ? ಸರ್ವಶಕ್ತರು, ಮಹೋನ್ನತರು, ಅದು ಇದು ಇದೆಲ್ಲ ಕೆಲಸಕ್ಕೆ ಬರುವಂತಹದ್ದೇನ? ದೇವ್ರು ಮಾಡಿರುವಂಥದ್ದನ್ನೆಲ್ಲ ಮರ್ತೋಗಿದ್ದೀವಿ. ಸುಮ್ಮನೆ ಖಾಲಿ ಇರುವಂತಹದ್ದನ್ನೆಲ್ಲ ತೊಗೊಂಡು ಹೋಗಿಟ್ರೆ. ಈಗ ಭಕ್ತರ ಜೀವನವನ್ನು ಒಂದು ಸರಿ ನೋಡೋಣ. ಕೀರ್ತನೆಗಳು 28ನೇ ಅಧ್ಯಾಯ 6ನೇ ವಚನ. ಕೀರ್ತನೆಗಳು 28ನೇ ಅಧ್ಯಾಯ 6ನೇ ವಚನ, 28:6. ಏನಕ್ಕೋಸ್ಕರ ಸ್ತೋತ್ರ ಹೇಳ್ತಿದ್ದಾರೆ ಈ ವಚನದಲ್ಲಿ? 28:6.
ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಏನಕ್ಕೋಸ್ಕರ ಸ್ತೋತ್ರ ಅಂದರು? ಆಗಾಗ ಸ್ವಲ್ಪ ಜನ ಪ್ರಾರ್ಥನೆ ಮಾಡ್ತಿರ್ತಾರೆ, ಆರೋಗ್ಯ ಕೊಡಿ ಅಂತ ದೇವ್ರ ಹತ್ರ ಕೇಳುವಂತಹದ್ದು ಓಲ್ಡ್ ಫ್ಯಾಷನ್ ಆಗೋಯ್ತು ಅಂತ ಹೇಳಿ, ಅಪ್ಪ ಸ್ವಸ್ಥಪಡಿಸಿದ್ದಕ್ಕೋಸ್ಕರ ಸ್ತೋತ್ರ ಅಂದ್ಬಿಡ್ತಾರೆ ಒಂದೇ ಸರಿ, ಫ್ಯೂಚರ್ಗೂ ಸೇರಿಸ್ಕೊಂಡು ನೀವೇ ಇಟ್ಕೊಳ್ಳಿ, ಬ್ಯಾಂಕಲ್ಲಿ ಇಟ್ಕೊಳ್ಳಿ, ಯಾವಾಗ ಬೇಕೋ ಅದನ್ನು ತೊಗೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಹೌದಾ? ಆದರೆ ಈ ಪ್ರಾರ್ಥನೆ ಹಿಂಗಿರಲಿಲ್ಲ. ಪ್ರಾರ್ಥನೆ ಶುರು ಮಾಡಿದ ತಕ್ಷಣ ಫಸ್ಟ್ ಏನು ಹೇಳಬೇಕು ಇನ್ಮೇಲೆ ದೇವ್ರ ಹತ್ರ? ಅಥವಾ ಪ್ರಾರ್ಥನೆ ಮುಗಿಸುವ ಮುಂಚೆ ಏನು ಹೇಳಬೇಕು ದೇವ್ರ ಹತ್ರ? ಎಲ್ಲ ಕಡೆ ಎಲ್ಲ ಪ್ರಿಯರೇ ಮೀಟಿಂಗ್ ಕರೆದಾಗೆಲ್ಲ ಪಾಪ ನಮ್ಗೆ 5 ನಿಮಿಷ 2 ನಿಮಿಷ ಅವಕಾಶ ಇರುತ್ತಲ್ವ, ಆಗ ನಾವು ದೀರ್ಘವಾಗಿ ಮಾಡಲಿಕ್ಕಾಗಿಲ್ಲ ಅಂತ ಹೇಳಿದ್ರು. ಮನೆಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಯಾವುದರ ನಿಮಿತ್ತ ದೇವರು ಸ್ತುತಿ ಸಲ್ಲಿಸಬೇಕು? ಮೊಟ್ಟ ಮೊದಲನೇದಾಗಿ ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಯಾವುದಕ್ಕೆ ಸ್ತೋತ್ರ ಮಾಡಿದ್ವಿ? ಅಷ್ಟು ದೊಡ್ಡ ವ್ಯಕ್ತಿ, ಪರಲೋಕದಿಂದ ಈ ಲೋಕವನ್ನೆಲ್ಲ ಪೂರ್ತಿ ತನ್ನ ಕೈಯಲ್ಲಿ ಇಟ್ಕೊಂಡು ಹಸ್ತದಲ್ಲಿ ಇಟ್ಕೊಂಡು ನಡೆಸ್ತಿರುವಂತಹ ವ್ಯಕ್ತಿ. MP ಕೇಳ್ತಾರಾ ನಾವು ಹೇಳಿದ್ದನ್ನು? MLA ಕೇಳ್ತಾರಾ? IAS ಆಫೀಸರ್ ಕೇಳ್ತಾರಾ? ಯಾರು ಕೇಳ್ತಾರೆ ಹೋಗಲಿ ನಾವು ಹೇಳಿರುವಂತಹದ್ದನ್ನು ಹೇಳಿ? ನಮ್ಮ ಮನೇಲಿರುವಂಥವ್ರು ಕೇಳ್ತಾರೆ ಹೋಗಲಿ? ಕೊನೆಗೆ ಅವರು ಕೇಳೋದಿಲ್ಲ ಒಂದೊಂದು ಸಾರಿ. ದೇವರು ಏನು ಮಾಡ್ತಾರೆ? ಅಷ್ಟು ದೊಡ್ಡ ದೇವರು ಬೊಗ್ಗಿ ಕಿವಿ ಕೊಟ್ಟು ನಮ್ಮ ಪ್ರಾರ್ಥನೆ ಕೇಳಿದ್ರಲ್ವ, ಈ 5 ನಿಮಿಷ ನಾವು ಪ್ರಾರ್ಥನೆ ಮಾಡಿದಾಗ ಅದಕ್ಕೇನು ಹೇಳಬೇಕು? ನೀವು ಕೇಳಿದ್ದಕ್ಕೆ ನಮ್ಮ ಪ್ರಾರ್ಥನೆಯನ್ನು ಸ್ತೋತ್ರ. ಅದೇ ಅಲ್ವಾ ನಾವು ಇಲ್ಲಿ ಓದಿದ್ದು? ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಯಾವುದರ ನಿಮಿತ್ತ ಸ್ತೋತ್ರ ಮಾಡಿದ್ರು? ಅಷ್ಟು ದೊಡ್ಡ ದೇವರು ಇಷ್ಟು ಚಿಕ್ಕ ವ್ಯಕ್ತಿಯ ಪ್ರಾರ್ಥನೆ ಕೇಳ್ತಿದ್ದಾರಲ್ವ, ಅದಕ್ಕೋಸ್ಕರ ವಂದನೆಗಳು, ಸ್ತೋತ್ರ. ಫಸ್ಟು ಏನು ನೋಡಿದ್ವಿ? ಫಸ್ಟು ಮೊದಲನೇ ವಚನದಲ್ಲಿ ಏನು ನೋಡಿದ್ವಿ? ಪ್ರಾರ್ಥನೆ ಕೇಳಿದ್ದಕ್ಕೋಸ್ಕರ ಸ್ತೋತ್ರ ಅಂದರು. ಎರಡನೇದಾಗಿ ಯಾವುದರ ನಿಮಿತ್ತ ಸ್ತೋತ್ರ ಮಾಡ್ತಿದ್ದಾರೆ? ಕೀರ್ತನೆಗಳು 105ನೇ ಅಧ್ಯಾಯ 2ನೇ ವಚನ. 105ನೇ ಕೀರ್ತನೆ 2ನೇ ವಚನ. 105:2. ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ. ಏನು ಮಾಡಬೇಕಂತೆ? ಯಾವುದರ ನಿಮಿತ್ತ ಸ್ತೋತ್ರ ಸಲ್ಲಿಸಬೇಕು? ಯಾವುದನ್ನು ನೆನಪಿಟ್ಕೊಂಡಿರಬೇಕು ಪ್ರಾರ್ಥನೆ ಮಾಡಬೇಕಾದ್ರೆ? ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ. ಫಸ್ಟು ಅದ್ಭುತ ಕೃತ್ಯಗಳು ನಮಗೆ ನೆನಪಿರಬೇಕಾದ್ರೆ, ಅದನ್ನು ಏನು ಮಾಡಿ ಧ್ಯಾನಿಸ್ಬೇಕಾದ್ರೆ ಅದ್ಭುತ ಕೃತ್ಯಗಳನ್ನು, ಅದು ಏನಾಗಿರಬೇಕು? ನಮಗೆ ನೆನಪಿರಬೇಕು. ಹೌದಾ ಇಲ್ವಾ? ಒಂದು ವಿಚಾರವನ್ನು ತೊಗೊಂಡು ಧ್ಯಾನಿಸ್ತಿದ್ದೀವಿ, ಮತ್ತೆ 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 ಮೆಲುಕು ಹಾಕ್ತಿದ್ದೀವಿ ಅಂತ ಹೇಳಿದ್ರೆ ಅದು ನಮಗೆ ನೆನಪಿರಬೇಕು. ಹೌದಾ? ಫಸ್ಟು ಹೇಳಿ, ನಾವು ಯಾವತ್ತಾದರೂ ದೇವರು ನಮಗೆ ಅಪಾಯದಿಂದ ತಪ್ಪಿಸಿರುವಂತಹದ್ದನ್ನು ಇದನ್ನೆಲ್ಲ ನೆನಪಿಟ್ಕೋತೀವಾ? ಆಗಾಗ ನೀವು ನೋಡಿರ್ತೀರ ಈ ವಿಡಿಯೋಗಳಲ್ಲಿ, ವಾಟ್ಸಪ್ ಸ್ಟೇಟಸ್ಗಳೆಲ್ಲ ಹಾಕಿರ್ತಾರಲ್ವ, ಏನು ಕಾಣಿಸುತ್ತೆ ನಮಗೆ? ಈ ಹಳ್ಳಿ ಕಡೆ ಸಿಂಹ ಆಗಿರ್ಬೋದು, ಹುಲಿ ಆಗಿರ್ಬೋದು, ಪಟ್ಟಣದೊಳಗೆ ಬಂದುಬಿಟ್ಟಿರುತ್ತೆ. ಯಾವಾಗಲೂ ಹೋಗುವಂಥ ರೋಡೇ, ಆದರೆ ಇವತ್ತು ಬೇರೆ ಥರ ಕಾಣಿಸ್ತಿರುತ್ತೆ ಅದು ನಿಂತಿರೋದಕ್ಕೆ ಅಲ್ಲಿ. ಹೌದಾ? ಆ ರೋಡಲ್ಲಿ ಬೈಕಲ್ಲಿ ಇಬ್ಬರು ಬರ್ತಿರ್ತಾರೆ, ಮುಂದೆ ಒಂದು ಸಿಂಹ, ಹಿಂದೆ ಒಂದು ಸಿಂಹ. ಏನಾಗಿರುತ್ತೆ ಇದು ನೋಡಿದ ಮೇಲೆ? ಯಾವಾಗಲೂ ಹೋಗುವಂಥ ರೋಡೇ, ಅವತ್ತು ಮಾತ್ರ ಬೇರೆ ಥರ ಕಾಣಿಸ್ತು. ಹೌದಾ ಇಲ್ವಾ? ಈಗ ಈ ದೃಶ್ಯವನ್ನು ನೋಡಿದಾಗ ಎಲ್ಲರೂ ಬಲಿಯಾಗೋದ್ರ? ಪ್ರಾಣಿಗಳಿಗೆ ಬಲಿಯಾಗೋದ್ರೆ ಎಲ್ಲರೂ ಬಲಿಯಾಗೋದ್ರ? ಇಲ್ಲ. ತುಂಬ ಜನ ಏನು ಮಾಡಿರ್ತಾರೆ? ನೀವು ನೋಡುವಂಥ ವೀಡಿಯೋಗಳ ಬಗ್ಗೆನೇ ನಾನು ಮಾತಾಡ್ತಿದ್ದೀನಿ. ಏನಾಗಿರುತ್ತೆ? ತುಂಬ ಜನ ಆ ಸಿಂಹ ಆ ಕಡೆ ಈ ಕಡೆ ತಿರುಗಿ, ಮತ್ತು ಹಿಂದೆ ಇರುವಂಥ ಸಿಂಹ ಆ ಕಡೆ ಈ ಕಡೆ ತಿರುಗಿ ಅದ್ರ ಪಾಡ್ಗದು ಹೊರಟೋಗುತ್ತೆ. ಇವರು ಸೇಫಾಗಿ ಆಗ ಗುಂಡಿಗೆ ಬಡಿತ ಸ್ವಲ್ಪ ಕಡಿಮೆ ಆಗುತ್ತೆ. ನೀಟಾಗಿ ಗೇರ್ಗೂ ಹಾಕೋದಿಲ್ಲ, ಇಳಿದ್ಬಿಟ್ಟು ಗಾಡಿಯನ್ನು ಸೌಂಡ್ ಬರುತ್ತೆ ಅಂದ್ಬಿಟ್ಟು ತಳ್ಕೊಂಡು ಓಡಿ ಬಂದುಬಿಡ್ತಾರೆ. ಹೌದಾ? ಇದು ನೋಡಿದ್ರೆ ನಮಗೇನು ಅರ್ಥ ಆಯಿತು ಪ್ರಿಯರೇ? ಇದು ನೋಡಿದ್ರೆ ನಮಗೆ ನಗು ಬರುತ್ತೆ ನಿಜ, ಆದರೆ ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ಒಂದು ವಿಚಾರ ಇದೆ. ಅದೇನು? ಕಾಪಾಡಿದ್ಯಾರು? ದೇವರು. ಓಕೆ, ಊರಿಗೆ ಬರ್ತೀವಿ. ಈಗ ಆಚೆ ಊರು ಒಂದು ದಾರಿಯಲ್ಲಿ ಟ್ರಾವೆಲ್ ಮಾಡಿ ಈಗ ನಮ್ಮ ಊರಿಗೆ ಬಂದ್ವಿ, ಮನೆಗೆ ಸೇರಿಕೊಂಡ್ವಿ. ಈಗ ಮನೆಗೆ ಬಂದು ನಾವು ಮಾತಾಡುವಂಥ ಮಾತೇನು ಹೇಳಿ? ಮಾತಾಡುವಂಥ ಮಾತೇನು? ಏನಾಯಿತು ಗೊತ್ತಾ ನಿನಗೆ ದಾರಿಲಿ ಅಂತ ಹೇಳಿ ಶುರು ಮಾಡಿದ್ರೆ ಕೇಳೋರ ಹತ್ರ ಎಷ್ಟುದ್ದ ಹೇಳ್ತೀವಿ ಸ್ಟೋರಿಯನ್ನು. ಏನಾಯ್ತು ಗೊತ್ತಾ? ಅಲ್ಲಿಂದ ಅವ್ರನ್ನ ಕೂರಿಸ್ಕೊಂಡೆ, ಅಲ್ಲಿಂದ ಬಂದೆ, ಇಲ್ಲಿ ಮಧ್ಯ ದಾರಿಲಿ ನಿಲ್ಲಿಸ್ಕೊಂಡೆ, ಮುಂದೆ ಏನು ಕಾಣಿಸ್ತು ಅಂತೀಯ? ಗೆಸ್ ಮಾಡು ನೋಡೋಣ. ಒಂದು ಸಿಂಹ ಬಂದು ನಿಂತ್ಕೊತು, ಹಿಂದೆ ಹಿಂಗಾಯಿತು, ಆಮೇಲೆ ಏನಾಯ್ತು ಗೊತ್ತಾ? ಅದ್ರ ಪಾಡ್ಗದು ಹೊರಟೋಯ್ತು. ಎಲ್ಲ ಹೇಳಿದ ಸಂತೋಷ. ಯಾರು ಕಾಪಾಡಿದ್ರು ಅಂತ ಹೇಳಿಲ್ಲ, ದೇವರು ಕಾಪಾಡಿದ್ರು ಅಂತ ಹೇಳಿಲ್ಲ. ದೇವರು ಕಾಪಾಡಿದರು ಅನ್ನುವ ಪದಕ್ಕೆ ಬದಲಾಗಿ ನಮ್ಮ ಬಾಯಿಂದ ಏನೇನು ಬರುತ್ತೆ ಗೊತ್ತಾ? ಅಸಹ್ಯವಾಗಿರುವಂಥ ಮಾತು ಏನೇನು ಬರುತ್ತೆ ಹೇಳಿ? ನನ್ನ ಅದೃಷ್ಟ ಇವತ್ತು ಚೆನ್ನಾಗಿತ್ತು. ಹೌದಾ? ಕಾಪಾಡಿದಂಥ ದೇವರೆಲ್ಲೋದ್ರು? ಹೌದಾ ಇಲ್ವಾ? ನನ್ನ ಅದೃಷ್ಟ ಇವತ್ತು ಚೆನ್ನಾಗಿತ್ತು. ಚೆನ್ನಾಗಿತ್ತು ಬ್ರದರ್. ಬೀಸೋ ದೊಣ್ಣೆಯಿಂದ
ತಪ್ಪಿಸ್ಕೊಂಡೆ. ಹೌದಾ? ಕಾಪಾಡಿದಂಥ ದೇವರೆಲ್ಲೋದ್ರು? ಅದನ್ನು ಕ್ಲಿಯರ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ. ಯಾರು ಹೋದ್ರು, ಒಬ್ಬ ಮನುಷ್ಯ ಬಂದರೆ, ಕಮಿಷನರ್ ಬಂದರೆ ಸಲ್ಯೂಟ್ ಹೊಡೆದ್ಬಿಟ್ಟು ಪಕ್ಕಕ್ಕೆ ಹೋಗುತ್ತಾ? ಅದು ಪಕ್ಕಕ್ಕೆ ಹೋಗುತ್ತಾ? ಏನೇನು ಕೆಲಸ ಮಾಡಿರಬೇಕು ದೇವರು? ಅದನ್ನು ಕ್ಲಿಯರ್ ಮಾಡಬೇಕು. ಆ ಸ್ಪಾಟನ್ನು ಕ್ಲಿಯರ್ ಮಾಡಿ ನಿಮ್ಮನ್ನು ಸೇಫಾಗಿ ಮನೆಗೆ ಕರ್ಕೊಬರ್ಬೇಕು ಅಂದರೆ ಏನು ಕೆಲಸ ಮಾಡಿರಬೇಕು? ಮಳೆಗೋಸ್ಕರ ಆಗಾಗ ಪ್ರಾರ್ಥನೆ ಮಾಡ್ತಿರ್ತೀವಿ, ಮೀಟಿಂಗಿಗೆ ಮಳೆ ಬರಬಾರ್ದು ಅಂತ ಹೇಳಿ. ಮೋಡ ತುಂಬ ಮುಚ್ಕೊಂಡಿರುತ್ತೆ. ಆಮೇಲೆ ಮೋಡ ಮುಚ್ಕೊಂಡ ನಂತರ ಎಲ್ಲ ಕ್ಲಿಯರಾಗಿ ಮೀಟಿಂಗ್ ಸೂಪರಾಗಿ ನಡೆಯುತ್ತೆ. ಪ್ರಾರ್ಥನೆ ಮಾಡಿರುವಂತಹದ್ದಷ್ಟೇ ನಮಗೆ ಗೊತ್ತು. ಏನು ಪ್ರಾರ್ಥನೆ ಮಾಡಿರ್ತೀವಿ? ಅಪ್ಪ ವಾತಾವರಣ ಚೆನ್ನಾಗಿ ಕೊಡಿ. ಹೌದಾ? ಈ ವಾತಾವರಣ ಕ್ಲಿಯರ್ ಆಯಿತು, ಪ್ರಾರ್ಥನೆ ಮುಗೀತು. ಆಮೇಲೆ ಅಂದ್ವಿ ಮನೆಗೆ ನೀಟಾಗಿ ಮನೆಗೆ ಹೋಗ್ತಿರ್ತೀವಿ. ಥ್ಯಾಂಕ್ಸ್ ಇಲ್ವಾ? ಆದರೆ ಮುಂದೆ ರಿಕ್ವೆಸ್ಟನ್ನು ಮಾತ್ರ ಮುಂದೆ ಇಡ್ತೀವಿ, ಮಾಡಿದ್ದಕ್ಕೆ ಕೃತಜ್ಞತೆ ಇಲ್ಲ. ಭಕ್ತರು ಏನು ಮಾಡ್ತಿದ್ರು ಗೊತ್ತಾ? ಹೆಂಗಿತ್ತು ಗೊತ್ತಾ ಪ್ರಿಯರೇ ಅವರ ಜೀವನ? ಚಿಕ್ಕ ವಿಚಾರ ದೇವರು ಅವ್ರ ಜೀವನದಲ್ಲಿ ಮಾಡಿದ್ರು, ಅದನ್ನು ಬರೆದಿಟ್ಕೊಂಡು, ನಾನು ಎಲ್ಲಿ ಮರ್ತೋಗ್ತೀನಿ ಅನ್ನೋ ರೀತಿಯಲ್ಲಿ ಬರೆದಿಟ್ಕೊಂಡು ಸ್ತೋತ್ರ ಹೇಳಿದೋ ಹಾಗಿದೆ ಸತ್ಯವೇದದಲ್ಲಿ ವಚನಗಳು. ಮುಂದೆ ನೋಡೋಣ ಅದನ್ನು. ಒಂದನ್ನು ಮರಿಬಾರ್ದಲ್ವ ನಾನು? ಒಂದನ್ನು ಮರಿಬಾರ್ದು. ಒಂದೊಂದನ್ನು ನೆನ್ಪಿಟ್ಕೋಬೇಕು. ನಾನು ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ನಾನು ಏನು ಮಾಡಬೇಕು? ಬರೆದಿಟ್ಕೊಬಿಡ್ತೀನಿ. ಏಕೆಂದರೆ ಇದೆಲ್ಲ ನಾವು ಮರ್ತೋಗ್ತೀವಿ. ಮೀಟಿಂಗ್ ಆದ ನಂತರ, ಮೀಟಿಂಗ್ ಮುಂಚೆ ಪ್ರಾರ್ಥನೆ ಮಾಡಿರುವಂಥದ್ದು ಯಾರಾದರೂ ನೆನ್ಪಿಟ್ಕೋತಾರಾ? ನೆನ್ಪಿಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು? ಒಂದು ಡೈರಿ ಮೇಂಟೈನ್ ಮಾಡಿ ಅದನ್ನು ಬರೆದಿಟ್ಕೊಂಡ್ರೆ ನಾಳೆ ನಾನು ಪ್ರಾರ್ಥನೆ ಮಾಡಬೇಕಾದ್ರೆ 3 ದಿನ ಇದಕ್ಕೋಸ್ಕರ ಸ್ತೋತ್ರ ಹೇಳ್ತೀನಿ. ಯಾವುದಕ್ಕೋಸ್ಕರ? ಮಳೆಗೆ ಅಷ್ಟು ಕ್ಲಿಯರ್ ಮಾಡಿದಾರಲ್ವ, ಅಷ್ಟು ಮೋಡಗಳನ್ನು ಕ್ಲಿಯರ್ ಮಾಡಿದಾರಲ್ವ. ಹೌದಾ ಇಲ್ವಾ? ಮಳೆ ನಿಲ್ಲಿಸ್ಬೇಕು ಅಂದರೆ ಸುಲಭವಾಗಿರುವಂಥ ಕೆಲಸನೇನಾ? ಪಾಸ್ಟರ್ ಬಂದು ಪ್ರಾರ್ಥನೆ ಮಾಡಿದ್ರೆ ನಿಂತೋಗುತ್ತಾ? ನಿಂತೋಗಲ್ಲ. ಏನೇನು ಆಗಬೇಕು? ಒಂದು ಮಳೆ ಕ್ಲಿಯರ್, ಪೂರ್ತಿ ಮೋಡ ಕವಿದ ವಾತಾವರಣವನ್ನು ಕ್ಲಿಯರ್ ಮಾಡಬೇಕಾದ್ರೆ ಏನೇನು ಆಗಬೇಕು? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದೊಡ್ಡ ಕ್ಯೂಬಿಕ್, ಅದನ್ನು ಬೇರೆ ಯೂನಿಟ್ಸಲ್ಲಿ ಮೆಷರ್ ಮಾಡ್ತೀವಿ ಪ್ರಿಯರೇ. ಅಷ್ಟು ದೊಡ್ಡ ಗಾಳಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೇಲೆ ಬೀಸಬೇಕು. ಜೆಟ್ ಸ್ಟ್ರೀಮ್ಗಳು, ಅದು ಇದು ಎಲ್ಲ ವರ್ಕ್ ಆಗಬೇಕು. ಸೈಂಟಿಫಿಕ್ಕಾಗಿ ಜಾಗ್ರಫಿ ಓದುವಂಥ ಮಕ್ಕಳಿಗೆ ಗೊತ್ತಿರುತ್ತೆ. ಆ ಜೆಟ್ ಸ್ಟ್ರೀಮು, ವಿಂಡು, ಈಸ್ಟ್ ವೆಸ್ಟರ್ಲಿ ವಿಂಡು ಇದೆಲ್ಲ ಬ್ಲೋ ಆದರೆ ಮೇಲಿನ ಜಾಗದಲ್ಲಿ, ನಾವಿರುವಂತಹ ಜಾಗದಲ್ಲಿ ಬ್ಲೋ ಆದರೆ ಮಳೆ ನಿಲ್ಲಲ್ಲ. ಮೋಡ ಮುಚ್ಕೊಂಡಿದೆ, ಮೋಡ ಮೇಲಿದೆ ಅಂತ ಹೇಳಿದರೆ ಮಳೆ ಆಗಬಾರ್ದು ಅಂದರೆ ಮೋಡ ಏನಾಗಬೇಕು? ಪಕ್ಕಕ್ಕೆ ಹೋಗಬೇಕು. ಹೌದಾ ಇಲ್ವಾ? ಈಗ ದೊಡ್ಡ ದೊಡ್ಡ ಗಾಳಿ ಮೇಲಿಂದ ಬೀಸಿದ್ರೆ ಆ ಮೋಡ ಒಂದಷ್ಟು ದೂರ ಹೋಗಿ ನಿಂತ್ಕೊಂಡು ಅಲ್ಲಿ ಮಳೆ ಬರುತ್ತೆ. ಒಂದು ಮಳೆ ನಿಲ್ಲಿಸ್ಬೇಕಾದ್ರೆ ಎಷ್ಟು ಮಾಡಬೇಕು? ಇಷ್ಟು ಮಾಡಬೇಕು. ನಾವೊಂದು ಪದದಲ್ಲಿ ಹೇಳಿ ಮುಗಿಸ್ಬಿಟ್ವಿ, ಮಳೆ ನಿಲ್ಲಿಸಿ ಸ್ವಲ್ಪ ನೋಡ್ಕೊಳ್ಳಿ, ಅದೇ ಅಲ್ವಾ ನಿಮ್ಮ ಕೆಲಸ ಅಂತ ಹೇಳಿ. ಇಷ್ಟು ಮಾಡಬೇಕಿತ್ತು. ಯಾವಾಗಾದರೂ ಇದಕ್ಕೋಸ್ಕರ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೀವಾ? ನಾನು ಆಗಲೇ ಹೇಳಿದೆ, ಸಿಂಹದಿಂದ ತಪ್ಪಿಸಿದ್ರು ಮನೆಗೆ ಬಂದು ಮಾತಾಡುವಂಥದ್ದು ಏನು? ನಾನು ಎಷ್ಟು ತಲೆ ಓಡಿಸ್ತೆ ಗೊತ್ತಾ? ಲೈಟ್ ಆಫ್ ಮಾಡಿಬಿಟ್ಟೆ, ಲೈಟ್ ಆಫ್ ಮಾಡಿದೆ, ಅದಕ್ಕೆ ಬಚಾವಾಗಿ ಬಂದಿದ್ದೀನಿ. ಈಗ ಇದನ್ನೆಲ್ವ ನಾವು ಮಾತಾಡುವಂತಹದ್ದು. ಗಾಡಿ ಆಫ್ ಮಾಡಿಬಿಟ್ಟೆ, ಸೌಂಡ್ ಬರಲಿಲ್ಲ, ಅದಕ್ಕೋಸ್ಕರ ಅದು ಹಾಗೆ ಹೊರಟೋಯ್ತು. ಇದನ್ನೆಲ್ವ ನಾವು ಮಾತಾಡುವಂತಹದ್ದು. ಯಾಕೆ ಗಾಡಿ ಆಫ್ ಮಾಡಿದವ್ರು ಯಾರು ಬಲಿ ತೊಗೊಂಡಿಲ್ವ? ಪ್ರಾಣಿಗಳು ತೊಗೊಂಡಿದೆ. ಆದರೆ ನಾವು ಯಾವತ್ತೂ ದೇವರು ಮಾಡಿದ್ದನ್ನು ಮತ್ತೆ ನೆನಪಿಸ್ಕೊಳ್ಳೋದಿಲ್ಲ. ಮಾಡಿದಂತಹ ದೇವರನ್ನು ಪಕ್ಕಕ್ಕೆ ತಳ್ಳುವಂತಹದ್ದು. ಲಕ್ ಚೆನ್ನಾಗಿದೆ, ಅದೃಷ್ಟ ಚೆನ್ನಾಗಿದೆ, ಆ ಬೀಸದೋಣೆಯಿಂದ ತಪ್ಪಿಸ್ಕೊಂಡೆ. ಇನ್ನು ಮುಂದೆ ನಮ್ಮ ಬಾಯಲ್ಲಿ ಬರಬೇಕಾಗಿರುವಂಥ ಮಾತುಗಳೇನು? ಪ್ರಾರ್ಥನೆ ಅಂದರೆ ಕುತ್ಕೊಂಡು ಮಂಡಿ ಕಾಲೂರಿ ಮಾಡುವಾಗ ಮಾತ್ರ ಅದು ಪ್ರಾರ್ಥನೆ ಅಲ್ಲ. ನಾವು ದೇವರು ಕೃತಜ್ಞತಾ ಸ್ತುತಿ ಸಲ್ಲಿಸ್ತಿದ್ದೀವ ನಿಂತ್ಕೊಂಡು, ಅದೂ ಸಹ ದೇವರಿಗೆ ಪ್ರಾರ್ಥನೆಯಾಗಿ ತಲುಪುತ್ತೆ. ಏನೇನು ಸಲ್ಲಿಸಬೇಕು? ನೆನ್ಪಿಟ್ಕೋಬೇಕು. ಇದನ್ನೆಲ್ಲ ನೆನ್ಪಿಟ್ಕೋಬೇಕು ನಮ್ಮ ಜೀವನದಲ್ಲಿ. ಯಾವತ್ತೂ ಸಹ ನಮ್ಮ ಬಾಯಲ್ಲಿ ಯಾವ ಮಾತು ಬರಬಾರ್ದು? ನನ್ನ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಡೆ, ನನ್ನ ಅದೃಷ್ಟ ಚೆನ್ನಾಗಿತ್ತು, ಈ ಮಾತುಗಳು ನಮ್ಮ ಬಾಯಲ್ಲಿ ಬರಬಾರದು. ಯಾಕೆಂದರೆ ಭಕ್ತರು ಹಂಗಿರಲಿಲ್ಲ. ಇನ್ನೊಂದು ವಚನ, ಕೀರ್ತನೆಗಳು 103ನೇ ಅಧ್ಯಾಯ 103ನೇ ಕೀರ್ತನೆ. ಕೀರ್ತನೆ 1ನೇ ವಚನದಿಂದ, ನನ್ನ ಮನವೇ. ಯಾರು ಮಾಡ್ತಿರುವಂತಹ ಪ್ರಾರ್ಥನೆ ಇದು? ದಾವೀದನು. ಓಕೆ, ದಾವೀದನು ಮಾಡ್ತಿರುವಂಥ ಪ್ರಾರ್ಥನೆ ಹೇಗಿದೆ ಹಾಗಾದರೆ? ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಏನರ್ಥ ಆಯ್ತು ನಮಗಿದ್ರಲ್ಲಿ? ಪ್ರತಿ ವಾರ ಸಂಘಗಳಲ್ಲಿ ಹೇಳುವಂತಹದ್ದೇ. ಪ್ರೇಯರ್ ಮುಗಿದ ತಕ್ಷಣ ಏನು ಹೇಳ್ತೀವಿ? ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಹೇಳ್ತೀವ. ಆದರೆ ಅರ್ಥ ಮಾತ್ರ ಏನಕ್ಕೋಸ್ಕರ ದಾವೀದನ ಈ ಮಾತು ಹೇಳಿದ್ರು? ಯಾರ ಜೊತೆ ಮಾತಾಡ್ತಿದ್ದಾರೆ? ಹೋಗಲಿ, ಯಾರ ಜೊತೆ ಮಾತಾಡ್ತಿದ್ದಾರೆ? ಯಾರ ಜೊತೆ ಮಾತಾಡ್ತಿದ್ದಾರೆ ಇಲ್ಲಿ ದಾವೀದನು? ತನ್ನ ಶರೀರದ ಜೊತೆ. ತನ್ನ ಶರೀರಕ್ಕೆ ಏನು ಹೇಳ್ತಿದ್ದಾರೆ ದಾವೀದನು? ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಪ್ರಾರ್ಥನೆ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದಾರೆ ಶರೀರಕ್ಕೆ ದಾವೀದನು. ಏನಂತ? ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಏನಕ್ಕೋಸ್ಕರ ಕೊಂಡಾಡಬೇಕು ನೀನು? ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಸರ್ವೇಂದ್ರಿಯಗಳು ಅಂದರೆ
ನಮ್ಮ ಕೈ ಒಂದು ಸರ್ವೇಂದ್ರಿಯ, ನಮ್ಮ ದೇಹಕ್ಕೆ ಇದೆಲ್ಲ ಸೇರಿದ್ರೆ ಸರ್ವೇಂದ್ರಿಯಗಳು ಅಂತ ಕರಿತೀವಿ. ಇಂದ್ರಿಯಗಳು, ಅಂಗಾಂಗಗಳು ಅನ್ನುವಂತಹ ಪದವನ್ನು ಸಹ ಉಪಯೋಗ ಮಾಡ್ಬೋದು. ನಮ್ಮ ಮೂಗು, ನಮ್ಮ ಕಿವಿ, ನಮ್ಮ ಕೈಗಳು, ನಮ್ಮ ಕಾಲು, ಇದೆಲ್ಲ ದೇವ್ರಿಗೆ ಏನು ಮಾಡಬೇಕಂತೆ? ಸ್ತೋತ್ರ ಮಾಡಬೇಕು. ಯಾಕೆಂದರೆ ದೇವ್ರು ಕಾಪಾಡಿಲ್ವಾ? ಇದಕ್ಕೆಲ್ಲ ಕಾಪಾಡಿದಾರಾ ಇಲ್ವಾ? ದಾವೀದನು ಪ್ರತಿಯೊಂದಕ್ಕೂ ಏನು ಮಾಡ್ತಿದ್ದಾರೆ? ಕೃತಜ್ಞತಾ ಸ್ತುತಿ. ನನ್ನ ಕೈಗೆ ಎಷ್ಟು ಮೇಲ್ ಮಾಡಿಲ್ಲ, ಈ ಕೈಗೆ ಎಷ್ಟು ಮೇಲ್ ಮಾಡಿಲ್ಲ ಪ್ರಿಯರೇ, ನಿಮ್ಮ ಕೈಗಳನ್ನು ನೀವು ನೋಡ್ಕೊಳ್ಳಿ. ಈ ಕೈಗೆ ಎಷ್ಟು ಮೇಲ್ ಮಾಡಿಲ್ಲ. ಎಷ್ಟೋ ಜನಕ್ಕೆ ಒಂದು ಕೈ ಪ್ರಯಾಣದಲ್ಲೋ ಅಲ್ಲಿ ಇನ್ನೊಂದು ಕಡೆನೋ ಕಟ್ಟಾಗೋಗಿದೆ, ಹೌದಾ ಇಲ್ವಾ? ಇದೆಯಾ ಇನ್ನು? ಈ ಕೈಗೆ ದೇವರು ಮಾಡಿರುವಂಥ ಮೇಲು. ಅದಕ್ಕೆ ದಾವೀದನು ಕೈಯನ್ನು ನೋಡ್ಕೊಂಡು ಹೇಳ್ತಿರುವಂಥ ಮಾತೇನು? ನನ್ನ ಸರ್ವೇಂದ್ರಿಯಗಳೇ ಆತನನ್ನು ಕೀರ್ತಿಸಿರಿ. ಯಾವಾಗವರೆಗೂ ನೆನ್ಪಿಟ್ಕೊಂಡಿರ್ಬೇಕು ಗೊತ್ತಾ ದೇವರು ಮಾಡಿದ್ದನ್ನು? ಕೆಳಗಡೆ ಇನ್ನೊಂದು ಮಾತು ಹೇಳ್ತಿದ್ದಾರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಒಂದನ್ನೂ ಮರೆಯಬೇಡ. ಯಾವಾಗವರೆಗೂ ನೆನ್ಪಿಟ್ಕೋಬೇಕು? ಕೊನೆವರೆಗೂ ನೆನ್ಪಿಟ್ಕೋಬೇಕು. ನೆನ್ಪಿಟ್ಕೋಬೇಕಾದ್ರೆ ಏನು ಮಾಡಬೇಕು? ದಾವೀದನ ಕೀರ್ತನೆಗಳಲ್ಲಿ ಇದೆಲ್ಲ ಬರೆದಿರುವಂತಹದ್ದು ಪ್ರಿಯರೇ. ಅವ್ರು ಮಾಡಿರುವಂಥ ಮೇಲೂ ಎಷ್ಟು ಕಡೆ ಹೇಳಿದ್ದಾರೆ ದಾವೀದನು, ನನ್ನ ಶತ್ರುಗಳಿಂದ ನನ್ನ ತಪ್ಪಿಸಿ ಕಾಪಾಡಿದ್ಯಾ ನೀನು ಅಂತ ಹೇಳಿ. ಇದನ್ನೆಲ್ಲ ಕೀರ್ತನೆಯಾಗಿ ಬರೆದಿಟ್ಕೊಂಡಿದ್ದಾರೆ. ಮತ್ತೆ ಹೇಳ್ತಿದ್ದೀನಿ, ಬರೆದಿಟ್ಕೊಂಡಿದ್ದಾರೆ. ಶತ್ರುಗಳಿಂದ ಕಾಪಾಡಿರುವಂತಹದನ್ನು ಬರೆದಿಟ್ಕೋಬೇಕಾ? ಕೀರ್ತನೆ ಅಂದರೆ ಏನು? ಬರೆದಿಟ್ಕೋತಾರೆ. ಅದನ್ನು ಮತ್ತೆ ಯಾವಾಗಲಾದರೂ ಹಾಡ್ತಿರ್ತಾರೆ ಅವ್ರ ಸೇವಕರೆಲ್ಲ ಸೇರಿದಾಗ. ಬರೆದಿಟ್ಕೊಂಡಿದ್ದಾರೆ ಅಂದರೆ ಏನಕ್ಕೋಸ್ಕರ? ಅದನ್ನು ನಾನು ಮರಿಬಾರದು. ಶರೀರದ ಹತ್ರನೂ ಅದನ್ನು ಹೇಳ್ತಿದ್ದಾರೆ. ಈ ಸರ್ವೇಂದ್ರಿಯಗಳು ಯಾವತ್ತೂ ಸಹ ದೇವರು ಮಾಡಿರುವಂತಹ ಉಪಕಾರಗಳನ್ನು ಮರಿಬಾರ್ದು. ಇನ್ನೊಂದು ಸ್ವಲ್ಪ ಜನರ ಪ್ರಶ್ನೆ, ಬ್ರದರ್ ಒಂದೊಂದು ಸರಿ ಕೆಟ್ಟದಾಗ ಹೋಗುತ್ತಲ್ವಾ? ಸತ್ಯವೇದದಲ್ಲೇ ಒಂದು ಮಾತಿದೆ, ಎಲ್ಲ ವಿಚಾರದಲ್ಲೂ ನಾವೇನು ಮಾಡಬೇಕು? ಕೃತಜ್ಞತಾ ಸ್ತುತಿ ಮಾಡಬೇಕು. ಎಲ್ಲ ವಿಚಾರದಲ್ಲೂ, ಕೆಟ್ಟದ್ದು ನಡೆದ್ರೂ ಒಳ್ಳೇದು ನಡೆದ್ರೂ. ಕೋವಿಡ್ ಇತ್ತಲ್ವ, ಜಾಸ್ತಿ ಆಗಿತ್ತು ಆ ಟೈಮಲ್ಲಿ. ಒಬ್ಬ ವ್ಯಕ್ತಿ, ನ್ಯೂಸಲ್ಲಿ ಬಂದಂತಹ ವಿಚಾರ ಪ್ರಿಯರೇ, ಇದು ಇಂಟ್ರೆಸ್ಟಿಂಗ್ ಅಂತ ಹೇಳಿ ನ್ಯೂಸ್ ಪೇಪರಲ್ಲೂ ಬಂದಿತ್ತು ಈ ಆರ್ಟಿಕಲ್. ಒಬ್ಬ ವ್ಯಕ್ತಿ ಮನೇಲಿ ಆರಾಮಾಗಿರಬೇಕಾದ್ರೆ ಇಲ್ಲೊಂದು ಗೋಡೆ ಇದೆ. ತನ್ನ ಮನೆ ಹೆಂಗಿತ್ತು ಅಂತ ಹೇಳಿದ್ರೆ, ತಾನು ಬ್ಯಾಚುಲರ್, ಚಿಕ್ಕ ಮನೆಯನ್ನು ತೊಗೊಂಡಿದ್ದಾನೆ, ಒಂದು ರೂಮನ್ನು. ತಾನು ಮಲಗುವಂತಹ ಮಂಚ ಇಲ್ಲಿದೆ, ಇಲ್ಲಿ. ಆ ಕಡೆ ಪಕ್ಕದ ಮನೆಯಲ್ಲಿ ಆ ಗೋಡೆ ಪಕ್ಕದಲ್ಲಿ ಸಿಲಿಂಡರ್ ಇದೆ. ಗೋಡೆ ಪಕ್ಕದಲ್ಲೇ ಸಿಲಿಂಡರ್ ಇದೆ. ಮಂಚ ಎಲ್ಲಿದೆ ಈ ವ್ಯಕ್ತಿದು? ಇಲ್ಲಿದೆ, ಮಧ್ಯೆ ಗೋಡೆ ಇದೆ. ಈ ವ್ಯಕ್ತಿ ಗೊತ್ತಾ ಸಿಲಿಂಡ್ರಲ್ಲಿ ಇಟ್ಟಿದ್ದಾರೆ ಅಂತ? ಗೊತ್ತಿಲ್ಲ. ಈ ವ್ಯಕ್ತಿ ಮಧ್ಯಾಹ್ನ 2 ಗಂಟೆ ಆದ ನಂತರ ಒಂದು ಕಾಲ್ ಬರುತ್ತಂತೆ ಈ ವ್ಯಕ್ತಿಗೆ. ಕೋವಿಡ್ ಜಾಸ್ತಿ ಆದಂಥ ಸಂದರ್ಭ. ಏನು ಬರುತ್ತೆ ಕಾಲಲ್ಲಿ? ಏನು ಬರುತ್ತೆ? ನಾರ್ಮಲಾಗಿ ಏನು ಬರುತ್ತೆ? ಹಲೋ, ನೀವು ಚೆಕ್ ಮಾಡಿಸಿದ್ರಲ್ವ, ಏನಾಗಿದೆ ಗೊತ್ತಾ ನಿಮ್ಮ ರಿಪೋರ್ಟು? ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಬಂದಿದ್ದೆ ಅಂದಿದ ತಕ್ಷಣ ಈಗ ಆ ವ್ಯಕ್ತಿ ಸ್ಥಾನದಲ್ಲಿ ನಾವು ನಿಂತ್ಕೊಂಡು ಒಂದು ಸರಿ ಯೋಚನೆ ಮಾಡೋಣ. ಎಲ್ಲ ವಿಚಾರಗಳಲ್ಲೂ ನೀವು ಎಲ್ಲ ವಿಚಾರಗಳಿಗೂ ಕೃತಜ್ಞತಾ ಸ್ತುತಿ ಮಾಡಿರಿ ಅಂತ ದೇವರು ಹೇಳಿದ್ದಾರೆ. ಕಷ್ಟ ಬಂದರೂ ಕೃತಜ್ಞತಾ ಸ್ತುತಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಮ್ಗೆ ಅದು ಅರ್ಥ ಆಗಬೇಕಾದ್ರೆ ಆ ವ್ಯಕ್ತಿಯ ಜಾಗದಲ್ಲಿ ಒಂದು ಸರಿ ನಾವು ನಿಂತ್ಕೊಂಡು ಯೋಚನೆ ಮಾಡಿ ನೋಡೋಣ. ಓಕೆ, ಈಗ ನಮಗೊಂದು ಕಾಲ್ ಬಂತು. ಏನಂತ? ಕೋವಿಡ್ ಪಾಸಿಟಿವ್ ಅಂತ. ಏನಂತೀವಿ? ನಮ್ಮ ಬಾಯಿಂದ ಬರುವಂಥ ಮಾತು ಏನು? ಯೆಹೋವನಿಗೆ ಸ್ತೋತ್ರವಾಗಲಿ ಅಂತೀವ? ಏನಂತೀವಿ? ಇಲ್ಲಿ ಚೆನ್ನಾಗಿದ್ದಾರೆ, ನನಗೆ ಬರಬೇಕಾ ಅಂತೀವ ಇಲ್ವಾ? ಇಷ್ಟು ಕಾಲದಿಂದ ದೇವರು ಪ್ರಾರ್ಥನೆ ಮಾಡ್ತಿದ್ದೀನಿ, ಪ್ರತಿ ವಾರನೂ ಚರ್ಚ್ಗೆ ಅಟೆಂಡ್ ಆಗ್ತಿದ್ದೀನಿ, ನನಗೆ ಏನಕ್ಕೆ ಬಂತು, ನನಗೆ ಏನಕ್ಕೆ ದೇವರು ಕೊಟ್ಟರು? ಪ್ರಾರ್ಥನೆ ಮಾಡೋದಿರಲಿ, ದೇವರನ್ನು ದೂಷಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವಾಗಿದ್ದರೆ. ಈ ವ್ಯಕ್ತಿಗೆ ದೇವ್ರು ಗೊತ್ತಿಲ್ಲ ಪ್ರಿಯರೇ. ಸರಿ, ಈ ವ್ಯಕ್ತಿ ಕೋವಿಡ್ ಟೆಸ್ಟ್ ಮಾಡಿಸ್ಲಿಕ್ಕೆ ಹೋದಾಗ ಹೊರಗಡೆ ಹೋಗ್ತಾನೆ. ಬೈಕೊಂಡು ಇನ್ನೇನು ಮಾಡ್ತಾನೆ? ತಾನು ನಂಬಿರುವಂಥ ದೇವರನ್ನು ಆತನು ಬೈಕೊಂಡು ಹೋಗ್ತಾನೆ. ಹಿಂಗೆ ಬಂದುಬಿಡ್ತು, ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು ಅಂತ ಹೇಳ್ಕೊಂಡು. ಈ ವ್ಯಕ್ತಿ ಯಾವಾಗ ಮನೆಯಿಂದ ಹೊರಗಡೆ ಹೋಗ್ತಾನೋ ಚೆಕ್ ರಿಪೋರ್ಟ್ ತೊಗೊಂಡು ಟ್ರೀಟ್ಮೆಂಟ್ ತೊಗೊಳ್ಲಿಕ್ಕೆ, ಪಕ್ಕದ ಮನೆಯಲ್ಲಿರುವಂತಹ ಸಿಲಿಂಡರ್ ಅವತ್ತು ಬ್ಲಾಸ್ಟ್ ಆಗುತ್ತೆ. ಪಕ್ಕದ ಎಲ್ಲಿದ್ದ ಈ ವ್ಯಕ್ತಿ? ಸಿಲಿಂಡರ್ಗಿಂತ ತುಂಬ ದೂರದಲ್ಲಿ ಏನಿರಲಿಲ್ಲ. ಸಿಲಿಂಡರ್ ಪಕ್ಕದಲ್ಲಿ ಒಂದು ಗೋಡೆ ಪಕ್ಕದಲ್ಲಿ ಈ ವ್ಯಕ್ತಿಯ ಮಂಚ, ಇದ್ರ ಮೇಲೆ ಮಲ್ಕೋತಾ ಇದೆ ಇವಾಗಲೂ. ಏನಾಗಿರ್ತಿತ್ತು ಮನೇಲಿ ಇದ್ದಿದ್ರೆ? ಏನಾಗಿರ್ತಿತ್ತು? ಪೀಸ್ ಆದರೂ ಸಿಕ್ತಿತ್ತ? ಪೀಸ್ ಆದರೂ ಸಿಲಿಂಡರ್ ಪಕ್ಕದಲ್ಲೇ ಇದ್ದ, ಒಂದೇ ಒಂದು ಗೋಡೆ ಇತ್ತು, ಗೋಡೆನೇ ತಲೆ ಮೇಲೆ ಬಿದ್ದೋಗಿರ್ತಿತ್ತು. ಆದರೆ ನಾವು ಇದನ್ನು ನೋಡ್ತೀವ? ದೇವ್ರು ಮಾಡಿದಂತಹ ದೊಡ್ಡ ಮೇಲನ್ನು ನೋಡ್ತೀವ? ಆಗಾಗ ಒಂದೊಂದು ಸಾರಿ ನಮಗೆ ಅನುಭವಿಸೋಕ್ಕಾಗದೇ ಇರುವಂತಹ, ಇಷ್ಟ ಇಲ್ಲದೇ ಇರುವಂಥ ಸನ್ನಿವೇಶಗಳು ಚಿಕ್ಕದಾಗಿ ಬರುತ್ತೆ. ಈ ಜ್ವರನೋ, ತಲೆನೋವು, ನೆಗಡಿ ಅಥವಾ ಒಂದು ರೋಗನೇ ಬಂತು ಅಂತ ಅಂದ್ಕೊಳ್ಳಿ. ಏನು ಬರಬೇಕು ನಮ್ಮ ತಲೆ? ತಕ್ಷಣ ದೇವ್ರಿಗೆ ಸ್ತೋತ್ರ ಆಗಲಿ, ಆಮೇಲೆ ಮುಂದಿನ ಮಾತು. ಫಸ್ಟು ದೇವ್ರಿಗೆ ಸ್ತೋತ್ರ, ಯಾಕೆಂದರೆ ಎಲ್ಲ ವಿಚಾರದಲ್ಲೂ ಕೃತಜ್ಞತಾ ಸ್ತುತಿ ಮಾಡಿರಿ ಅಂತಿದೆಯಲ್ವ. ಫಸ್ಟು ದೇವರಿಗೆ ಸ್ತೋತ್ರವಾಗಲಿ. ಇದೇನಕ್ಕೋಸ್ಕರ ಬಂತು ಅಂತ ಗೊತ್ತಿಲ್ಲ. ಆ ವ್ಯಕ್ತಿ ಮನೇಲೇ ಇದ್ದಿದ್ರೆ ಏನು ಮಾಡ್ತಿದ್ದ? ಮನೇಲೇ ಇರಿಸ್ಬಿಟ್ಟಿದ್ರೆ ದೇವರು ಒಂದು ವೇಳೆ, ಇನ್ನು ಮುಂದೆ ಯಾವತ್ತೂ ಸಹ ಕಷ್ಟ ಬಂದರೂ ಸ್ತೋತ್ರ, ಸುಖ ಬಂದರೂ ಸ್ತೋತ್ರ. ಯೋಬನ ರೀತಿ ಆಗುವಂಥದ್ದು ನಾವೆಲ್ಲರೂ ತುಂಬ ಕಷ್ಟ ಇದೆ ಪ್ರಿಯರೇ. ಟ್ರೈ ಮಾಡೋಣ ಆ ಥರ ಆಗಲಿಕ್ಕೆ. ಇನ್ನೊಂದೆರಡು ವಚನಗಳನ್ನು ನೋಡೋಣ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನ. 17:11.
ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನ. ಇವರೆಲ್ಲ ಈ 11ನೇ ವಚನದಿಂದ ನೀವು ನೋಡ್ತೀರಾ ನೋಡಿ, ಇವರೆಲ್ಲ ನಮ್ಮ ಕ್ಯಾಟಗರಿಯಲ್ಲಿ ಬರುವಂಥ ಜನರೇ. ಏನು ಮಾಡಿದ್ರಂತೆ? ಎಲ್ಲ ಓಪನ್ ಮಾಡಿ ಪ್ರಿಯರೇ. 17ನೇ ಅಧ್ಯಾಯ 11ನೇ ವಚನ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಏನಂದರು? ಇವರೆಲ್ಲ ಯಾರು? ಬಂದಂಥ 10 ಜನ ಬ್ಯಾಚ್ ಯಾವುದು? ಆ ಜನ ಎಲ್ಲ ಯಾರು? ಕುಷ್ಠರೋಗಿಗಳು. ಈಗ ಬಂದು ದೇವ್ರ ಹತ್ರ, ಯೇಸು ಕ್ರಿಸ್ತರ ಹತ್ರ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ಸ್ವಸ್ಥ ಮಾಡು ಅಂತ ಹೇಳಿ ರಿಕ್ವೆಸ್ಟ್ ಇಡಬೇಕಾದ್ರೆ ಮಾತುಗಳು ಹೆಂಗಿತ್ತು? ದೂರದಲ್ಲಿ ನಿಂತು, ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಮಾತು ಹಿಂಗಿತ್ತ? ಸ್ವಸ್ಥ ಮಾಡೋದಕ್ಕೆ ಮುಂಚೆ ಮಾತು ಹಿಂಗೆ ಬಂತ? ಈಗ ಸ್ವಸ್ಥ ಮಾಡಾದ್ಮೇಲೆ ಏನು ಮಾಡ್ಬೇಕು ಹೇಳಿ ಪ್ರಿಯರೇ? ಕುಷ್ಠರೋಗ ಅಂದರೆ ಆರಾಮಾಗಿರುತ್ತಾ? ಹತ್ರ ಬರ್ತಾರೆ ಹೋಗ್ಲಿ ಯಾರಾದರೂ? ನಮ್ಮ ಶರೀರದ ಕಂಡೀಷನ್ ಹೆಂಗಿರುತ್ತೆ? ವಿಚಿತ್ರವಾಗಿರುತ್ತೆ, ತೀವ್ರವಾಗಿ. ಮೂವಿಗಳಲ್ಲಿ ನೋಡಿಸಿರುವಂತಹದ್ದು ಮಾತ್ರ ಆ ಕಂಡೀಷನು ಅಂತ ಅನ್ಕೋಬೇಡಿ ಪ್ರಿಯರೇ. ಮೂವಿಯಲ್ಲಿ ತೋರಿಸಿ ನೀವು ನೋಡಿರೋದಕ್ಕಿಂತ 2-3 ಪಟ್ಟಷ್ಟು ಕಷ್ಟವನ್ನು ಅನುಭವಿಸ್ತಾರೆ ಒಬ್ಬ ಕುಷ್ಠರೋಗಿ ಅಡ್ವಾನ್ಸ್ ಸ್ಟೇಜ್ಗೆ ಹೋದಾಗ. ಆ ರೋಗವನ್ನು ಗುಣಪಡಿಸಿದ ತಕ್ಷಣ ಯೇಸು ಕ್ರಿಸ್ತರು ರಿಕ್ವೆಸ್ಟ್ ಇಟ್ರ, ಪ್ರಭುವೇ, ಯೇಸುವೆ ಅಂತ ಹೇಳಿ ಮರಳು ಮಾಡಿ ರಿಕ್ವೆಸ್ಟ್ ಇಟ್ರ, ಅಂದರೆ ಮರಳು ಮಾಡುವಂಥ ಮಾತುಗಳನ್ನಾಡಿ ರಿಕ್ವೆಸ್ಟ್ ಇಟ್ಟರು. ಈಗ ಸ್ವಸ್ಥ ಮಾಡಿದ ತಕ್ಷಣ ಏನು ಮಾಡಬೇಕು? ಬಂದು ಯೇಸು ಕ್ರಿಸ್ತರ ಪಾದವನ್ನು ಹಿಡ್ಕೋಬೇಕು. ಕೈಯೂ ಸಹ, ಬೆರಳೂ ಸಹ ಬೆಂಡ್ ಮಾಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿಲಿದ್ವಿ. ಅಟ್ಲೀಸ್ಟ್ ನಿಮ್ಮ ಪಾದ ಆದರೂ ಹಿಡ್ಕೊಳ್ಲಿಕ್ಕೆ ಚಾನ್ಸ್ ಸಿಕ್ಕಿದೆ. ಯೇಸು ಕ್ರಿಸ್ತರ ಮುಂದೆ ಬಂದು ಕಾಲಿಗೆ ಬೀಳಬೇಕು, ಹೌದಾ ಇಲ್ವಾ? ಇವ್ರು ಏನು ಮಾಡಿದ್ರಂತೆ ಗೊತ್ತಾ? ಎಲ್ಲ ನಮ್ಮಂಥವ್ರೆ. ನಾವು ಪ್ರಾರ್ಥನೆಯಲ್ಲಿ ಹೆಂಗೆ ಹಿಂದೆ ಮಾಡಿದ್ದನ್ನು ನೆನೆಸ್ಕೊಳ್ಳೋದಿಲ್ವೋ ಅದೇ ರೀತಿ ಈ ಜನ ಏನು ಮಾಡಿದ್ರಂತೆ? ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಎಲ್ಲ ಸ್ವಸ್ಥ ಆಗೋದ್ರು ಹೋಗ್ತಾ ಇರೋವಾಗೆ. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಎಷ್ಟು ಜನ ಬಂದರು? 10 ಜನನು ಬಂದ್ರ? 10 ಜನರಲ್ಲಿ ಎಷ್ಟು ಜನ ಬಂದರು ಸ್ತುತಿ ಹೇಳೋಕ್ಕೆ, ಮತ್ತೆ ಥ್ಯಾಂಕ್ಸ್ ಹೇಳಲಿಕ್ಕೆ? ಯೇಸು ಕ್ರಿಸ್ತರಿಗೆ ಸ್ವಸ್ಥ ಆಯ್ತಲ್ವ, ಥ್ಯಾಂಕ್ಸ್ ಹೇಳಲಿಕ್ಕೆ ಎಷ್ಟು ಜನ ಬಂದರು? ಒಬ್ಬನೇ. 10 ಜನರನ್ನ ಗುಣಪಡಿಸಿದ್ರು, ಹೌದಾ ಇಲ್ವಾ? ಬಂದಿದ್ದು ಎಷ್ಟು ಜನ ಮತ್ತೆ ಥ್ಯಾಂಕ್ಸ್ ಹೇಳಲಿಕ್ಕೆ? ಒಬ್ಬನೇ. ಈಗ ಯೇಸು ಕ್ರಿಸ್ತರ ಪಾಪ ಏನಂತ ಕೇಳ್ತಿದ್ದಾರೆ ನೋಡಿ. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ಯೇಸು ಕ್ರಿಸ್ತರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಆಗ? ಯೇಸು ಕ್ರಿಸ್ತರಿಗೆ ಗೊತ್ತು ನಮ್ಮ ಭವಿಷ್ಯ, ಅದು ಬೇರೆ ವಿಚಾರ. ಆದರೆ ನಮ್ಮ ಪ್ರಾರ್ಥನೆಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ದೇವರು ಅಂತ ನಮಗೆ ಗೊತ್ತಾಗೋದಕ್ಕೋಸ್ಕರ ಕೇಳ್ತಿದ್ದೀನಿ. ಯೇಸು ಕ್ರಿಸ್ತರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು? ಯೇಸು ಕ್ರಿಸ್ತರಿಗೆ ಯಾರು ಬಂದು ಹೇಳಿದರೆ ಸಂತೋಷ ಆಗ್ತಿತ್ತು? ಆ ಮಿಕ್ಕ 9 ಜನನು ಬಂದು, ಅಪ್ಪ, ಕುಷ್ಠರೋಗದಿಂದ ಇಷ್ಟು ಕಾಲ ಬಾಧೆ ಪಟ್ಟಿದ್ದೀನಿ, ನೀನು ವಾಸಿ ಮಾಡ್ದಲ್ವ, ಥ್ಯಾಂಕ್ಸ್, ಧನ್ಯವಾದಗಳು ಅಂತ ಹೇಳಿ ಕಾಲಿಡ್ಕೊಳ್ಳುವಂತಹದ್ದು ಬೇಡ, ಅಟ್ಲೀಸ್ಟ್ ಒಂದು ಕೃತಜ್ಞತಾ ಸ್ತುತಿ ಹೇಳಿ ಹೋಗಿದ್ರೆ ಸರಿ ಇರ್ತಿತ್ತು. ಏನು ಮಾಡಿದ್ರಂತೆ ಇವರು? ಅದಕ್ಕೆ ಯೇಸು ಕ್ರಿಸ್ತರು ಕೇಳ್ತಿದ್ದಾರೆ, 10 ಜನನ ವಾಸಿ ಮಾಡಿದ್ನಲ್ವ, ಎಲ್ಲಿ 9 ಜನ ಇಲ್ಲಿ ಬಂದಿಲ್ವಾ? ನಾವು ಇದೇ ಕ್ಯಾಟಗರಿಯಲ್ಲಿ ಬೀಳ್ತೀವಿ, ಹೌದಾ ಇಲ್ವಾ ಪ್ರಿಯರೇ? ಹೌದಾ? ಇದೇ ಕ್ಯಾಟಗರಿಯಲ್ಲಿ ಬೀಳ್ತೀವಿ. ಯಾಕೆ? ನಮ್ಮ ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ಯಾವತ್ತೂ ಸಹ ಹಿಂದೆ ಮಾಡಿದ್ದನ್ನು ಮರ್ತೋಗ್ತೀವಿ, ಹೌದಾ ಇಲ್ವಾ? ಕೃತಜ್ಞತಾ ಸ್ತುತಿ ಮಾಡೋದಿಲ್ಲ. ಇವ್ರ ಥರನೇ ಇವರು ಸ್ವಸ್ಥ ಆದರೂ ಓಡೋದ್ರು. ನಾವು ಇದನ್ನೇ ಮಾಡ್ತಿದ್ದೀವಿ. ಇನ್ನು ಮುಂದೆ ಮಾರ್ಪಡೋಣ. ಕೃತಜ್ಞತಾ ಸ್ತುತಿ ಎಲ್ಲಿರಬೇಕು? ಒಂದನ್ನೂ ಸಹ ಮರೆಯದ ಹಾಗೆ ಬರೆದಿಟ್ಕೊಂಡು ಕೃತಜ್ಞತಾ ಸ್ತುತಿ ಮಾಡುವ ಅವಶ್ಯಕತೆ ಇದ್ದರೆ ಅದನ್ನೂ ಸಹ ಮಾಡಿದ್ರೂ ತಪ್ಪಿಲ್ಲ. ಇನ್ನೊಂದು 3 ವಚನ ಮುಗಿಸ್ಕೊಳ್ಳೋಣ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ. ಇನ್ನು ಯಾವ ವಿಚಾರದ ನಿಮಿತ್ತ ಕೃತಜ್ಞತಾ ಸ್ತುತಿ ಹೇಳ್ತಿದ್ದಾರೆ? ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. 1ನೇ ಅಧ್ಯಾಯ 3ನೇ ವಚನ. ಇಲ್ಲಿ ಮಾತಾಡ್ತಿರುವಂತಹದ್ದು ಯಾರು? ಪೌಲನು ದೇವರಿಗೆ ಯಾವ ವಿಚಾರದ ನಿಮಿತ್ತ ಕೃತಜ್ಞತಾ ಸ್ತುತಿ ಮಾಡ್ತಿದ್ದಾರಂತೆ? ನಾನು ನಿಮಗೋಸ್ಕರ ದೇವರನ್ನು ಬೇಡಿಕೊಳ್ಳುವ ಎಲ್ಲ ಸಮಯಗಳಲ್ಲಿಯೂ ಸಂತೋಷದಿಂದಲೇ ಬೇಡುವವನಾಗಿದ್ದೇನೆ. ನಾನು ನಿಮ್ಮನ್ನು ನೆನೆಸಿಕೊಳ್ಳುವಾಗೆಲ್ಲ ನೀವು ಮೊದಲಿನಿಂದ ಇಂದಿನವರೆಗೂ ಸುವಾರ್ಥ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದಿರೆಂದು ನನ್ನ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇನೆ. ಯಾವುದಕ್ಕೋಸ್ಕರ ಕೃತಜ್ಞತಾ ಸ್ತುತಿ ಮಾಡ್ತಿದ್ದಾರೆ? ಯಾವುದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತಿದ್ದಾರೆ ದೇವರಿಗೆ?
ಆ ಕಾಲದಿಂದ ಈ ಕಾಲದವರೆಗೂ, ಪ್ರಾರಂಭದಿಂದ ಇವಾಗವರೆಗೂ ನನ್ನ ಜೊತೆನೇ ನೀವು ಸುವಾರ್ತೆ ಕಾರ್ಯಕ್ರಮದಲ್ಲಿ ಇದ್ರಲ್ವ, ಈ ಸಹವಾಸವನ್ನು ಕೊಟ್ಟರಲ್ವ, ಆ ದೇವರಿಗೆ ಥ್ಯಾಂಕ್ಸ್. ಹೇಳಿದ್ರೆ ಮತ್ತೆ ಓದೋಣ, ಈಗ ಅರ್ಥ ಆಗುತ್ತೆ. ನೀವು ಮೊದಲಿನಿಂದ ಇಂದಿನವರೆಗೂ ಸ್ವಾರ್ಥ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದೀರೆಂದು ನನ್ನ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇನೆ. ಯಾವುದಕ್ಕೋಸ್ಕರ ಸ್ತೋತ್ರ ಹೇಳಿದ್ರು? ನಂಗೊಂದು ಸಹವಾಸ ಕೊಟ್ಟಲ್ವ, ಒಂದು ಸಂಘವನ್ನು ಕೊಟ್ಟಲ್ವ, ನಾವೆಲ್ಲರೂ ಸೇರಿ ವಾಕ್ಯವನ್ನು ಕೇಳುವಂತಹ ಅವಕಾಶವನ್ನು, ಭಾಗ್ಯವನ್ನು ಕೊಟ್ಟಲ್ವ, ಅದಕ್ಕೋಸ್ಕರ ವಂದನೆಗಳು. ನಾವು ಯಾವತ್ತಾದರೂ ಹೇಳಿದ್ದೀವ ಈ ಥರ ಎಲ್ಲೋ ಇದ್ದಂಥವರನ್ನು ಈ ಭೂಮಿಯ ಮೇಲೆ ಸತ್ಯವನ್ನು ಬೋಧಿಸುವಂಥ ಒಂದು ಸಂಸ್ಥೆ ಬೈಬಲ್ ಓಪನ್ ಯೂನಿವರ್ಸಿಟಿ ಇಲ್ಲಿಗೆ ತಂದು ಜಾಯಿನ್ ಮಾಡಿ, ಆ ಬೈಬಲ್ ಓಪನ್ ಯೂನಿವರ್ಸಿಟಿಯಿಂದ ಕ್ರಿಸ್ತ ಸಂಘಕ್ಕೆ ನಮ್ಮನ್ನು ಅಫಿಲಿಯೇಟ್ ಮಾಡಿ ಒಂದು ಸಂಘವಾಗಿ ಕೊಟ್ಟು, ಪ್ರತಿ ವಾರ ಕೂಡಲಿಕ್ಕೆ ಒಂದು ಜಾಗವನ್ನು ಕೊಟ್ಟು, ನಾವೆಲ್ಲರೂ ಮಾತಾಡ್ಕೊಳ್ಲಿಕ್ಕೆ ಅಕ್ಕ ತಂಗಿ ಅಣ್ಣ ತಮ್ಮಂದಿರನ್ನು ಕೊಟ್ಟಿದ್ದಾರೆ. ಇದಕ್ಕೋಸ್ಕರ ಸ್ತೋತ್ರ ಅಂತ ಯಾವತ್ತಾದರೂ ಅಂದಿದ್ದೀವ ಪ್ರಿಯರೇ? ಅಂದಿದ್ದೀವ? ಈ ಸಹವಾಸವನ್ನು ಕೊಟ್ಟಿದ್ದೀರಲ್ವ, ಈ ಸಹವಾಸ ಇಲ್ಲದೆ ಹೋಗಿದ್ರೆ ನಾನು ವಾಕ್ಯನೇ ತಿಳ್ಕೊತಿರ್ಲಿಲ್ಲ. ಹೌದಾ ಇಲ್ವಾ? ನಾವೆಲ್ಲರೂ ಅಷ್ಟೇ, ನಾವೆಲ್ಲರೂ ವಾಕ್ಯ ತಿಳ್ಕೊತಿದ್ವಾ? ದೇವ್ರು ಇಲ್ಲಿ ಕರ್ಕೊಂಬಂದಿಲ್ಲ ಅಂತ ಹೇಳಿದರೆ ಅದೇ ಚೇರ್ ಮೇಲೆ, ಅದೇ ಫ್ಯಾನ್ ಕೆಳಗಡೆ ಪ್ರತಿ ವಾರನೂ ಅಲ್ಲೇ ಕೂತ್ಕೊಂಡು ನಿದ್ರೆ ಮಾಡಿ ಬರುವಂತಹದ್ದು ಇದನ್ನೆಲ್ವ ನಾವು ಮಾಡ್ತಾ ಇದ್ವಿ. ದೇವರು ಸತ್ಯವಾದ ವಾಕ್ಯವನ್ನು ತಿಳಿಸ್ಕೊಟ್ಟಿಲ್ಲ ಅಂತ ಹೇಳಿದರೆ, ಈ ಸಹವಾಸವನ್ನು, ಸಂಘಕ್ಕೆ ನಮ್ಮನ್ನು ಸೇರಿಸಿಲ್ಲ ಅಂತ ಹೇಳಿದರೆ, ಅದೇ ಚರ್ಚಲ್ಲಿ ನಾನು ಹೇಳಿದ್ನಲ್ವ ಈಗ, ಅದೇ ಫ್ಯಾನ್ ಕೆಳಗೆ ಅದೇ ಚೇರ್ ಮೇಲೆ ಕೂತ್ಕೊಂಡು ನಿದ್ರೆ ಮಾಡ್ತಿದ್ದಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಬಂದ್ರಲ್ವ, ಈ ಸಹವಾಸವನ್ನು ಕೊಟ್ರಲ್ವ, ನಮಗೊಬ್ಬರು ನಾಯಕರನ್ನು ಕೊಟ್ರಲ್ವ, ರಾಮೋಣ್ಣನವರ ಥರ, ಡ್ಯಾಡಿಯವ್ರ ಥರ ಒಬ್ಬರು ಮುಖ್ಯ ಪ್ರಚಾರಕರನ್ನು ಕೊಟ್ರಲ್ವ ಈ ವಾಕ್ಯವನ್ನು. ಇದಕ್ಕೆ ಯಾವತ್ತಾದರೂ ಥ್ಯಾಂಕ್ಸ್ ಹೇಳಿದ್ದೀವ? ಪೌಲನು ಅದನ್ನೂ ಸಹ ನೆನಪಿಸ್ಕೊಂಡು ಥ್ಯಾಂಕ್ಸ್ ಹೇಳ್ತಿದ್ದಾರೆ. ನಮ್ಮ ಪರಿಸ್ಥಿತಿ ಒಂದು ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ದೇವರು ಒಂದು ವೇಳೆ ಸಂಘಕ್ಕೆ ನಮ್ಮನ್ನು ಕರ್ಕೊಂಬಂದು ಸೇರಿಸದೆ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಹೇಗಿರ್ತಿತ್ತು? ಅನ್ಯಭಾಷೆ ಸುಳ್ಳು ಅಂತ ನಮಗೂ ಗೊತ್ತು, ಪಾಸ್ಟ್ರಿಗೂ ಗೊತ್ತು. ಮಾತಾಡುವಂಥ ಅವರು ಎಂಕರೇಜ್ ಮಾಡ್ತಾರೆ, ನಾವು ಮಾತಾಡ್ತಿರ್ತೀವಿ. ಹೌದಾ? ಸ್ವಸ್ಥತೆಗಳು ಇದು ಅದು, ಇದರ ಹಿಂದೆಲೇ ದೇಹಕ್ಕೆ ಸಂಬಂಧಪಟ್ಟ ವಿಚಾರಗಳೇ. ಯಾವುದನ್ನು ತವಕ ಪಡ್ತಿದ್ವಿ? ಏನು ಧರಿಸ್ಕೋಬೇಕು, ಏನು ತಿನ್ನಬೇಕು, ಇದಕ್ಕೋಸ್ಕರನೇ ತವಕ ಪಡ್ತಾ ನಮ್ಮ ಜೀವನವನ್ನು ಮುಗಿಸ್ಕೋತಿದ್ವಿ. ಆ ಸಿಂಹಾಸನ ಎಲ್ಲಿ? ದೇವರು ತನ್ನ ಸೀಟ್ ಮೇಲೆ ತನ್ನ ಜೊತೆನೇ ಕೂರಿಸ್ಕೋತೀನಿ ಅಂತ ಹೇಳಿದಂತಹದ್ದು ಎಲ್ಲಿ? ಮಹಿಮೆ ಕಿರೀಟ ಎಲ್ಲಿ? ಸಿಕ್ತಿತ್ತಾ? ಅದು ಗೊತ್ತಾಗ್ತಿತ್ತಾ? ಯಾವುದು ಗೊತ್ತಾಗ್ತಿರ್ಲಿಲ್ಲ. ಯಾವುದರ ನಿಮಿತ್ತ ಸ್ತೋತ್ರ ಮಾಡಿದ್ರು? ಸಹವಾಸಕ್ಕೆ ಸೇರಿಸಿದ್ರಲ್ವ. ಈ ಸಹವಾಸಕ್ಕೆ ಸೇರಿಸ್ಬೇಕಾದ್ರೆ ದೇವರು ಪಟ್ಟಿರುವಂಥ ಕಷ್ಟ ಎಷ್ಟು ನಾವು ಆ ರಸ್ತೆಯಲ್ಲಿ ಬರಬೇಕು, ಆ ಪ್ಯಾಂಪ್ಲೆಟ್ ನಮ್ಮ ಕಣ್ಣಿಗೆ ಕಾಣಿಸ್ಬೇಕು, ಮೀಟಿಂಗ್ ಇರುವಂಥ ಹೊಸಬರು ಅಂತ ಅಂದ್ಕೊಳ್ಳಿ. ಹೆಂಗೆ ಬರ್ತಾರೆ? ಒಂದು ಮೀಟಿಂಗನ್ನು ಅಟೆಂಡ್ ಆಗಬೇಕಾದ್ರೆ ಹೆಂಗೆ ಅಟೆಂಡ್ ಆಗ್ತಾರೆ? ಯಾವುದೋ ಪಾಂಪ್ಲೆಟ್ ಎಲ್ಲೋ ರೋಡಲ್ಲಿ ಅಂಟಿಸಿರ್ತಾರೆ ಚಿಕ್ಕದಾಗಿ ಕಾರ್ನರಲ್ಲಿ. ನಾವು ಅದೇ ರಸ್ತೆಯಲ್ಲಿ ಕೆಲಸ ಮುಗಿಸ್ಕೊಂಡು ಅವತ್ತು ಬರಬೇಕು, ಬೇರೆ ರಸ್ತೆಯಲ್ಲಿ ಹೋಗಿ ಆ ಒಂದು ಕೆಲಸ ಇಟ್ಟು ಆ ರಸ್ತೆಯಲ್ಲಿ ಬರಬೇಕು. ಆ ಪ್ಯಾಂಪ್ಲೆಟನ್ನು ಯಾವುದೋ ಕಾರಣಕ್ಕೋಸ್ಕರ ನೋಡಬೇಕು. ಅಲ್ಲಿಂದ ಒಂದು ಫೋನ್ ನಂಬರ್ ತೊಗೊಂಡು ಕಾಲ್ ಮಾಡಬೇಕು. ಕಾಲ್ ಮಾಡಿದಾಗ ಮತ್ತೆ ಕಾಲ್ ಎತ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಮಾಡ್ತಾನೋ ಇಲ್ವೋ ನನ್ನ ಮಗ, ಇವ್ರು ಕಾಲ್ ಎತ್ತಲಿಕ್ಕೆ ಇವ್ರು ಫ್ರೀ ಆಗಿರ್ಬೇಕು ಕಾಲ್ ಎತ್ತು ಅಂತವ್ರು. ಇದೆಲ್ಲ ಮಾಡಿ ಜಾಯಿನ್ ಮಾಡಿದ್ರೆ ಅದಕ್ಕೆ ಯಾವತ್ತಾದರೂ ಕೃತಜ್ಞತಾ ಸ್ತುತಿ ಸಲ್ಲಿಸ್ತೀವ? ದೇವರ ನೀತಿಯನ್ನು ತಿಳಿಸ್ಕೊಡುವಂತಹ ಸಂಘಕ್ಕೆ ಸೇರಿಸಿರೋದ್ರಿಂದ ದೇವರಿಗೆ ಕೃತಜ್ಞತಾ ಸ್ತುತಿ ಹೇಳಿದ್ದೀವ? ಯೋಚನೆ ಮಾಡಿ. ಇನ್ನೆರಡು ವಚನಗಳು, ಕೀರ್ತನೆಗಳು 25ನೇ ಅಧ್ಯಾಯ 11ನೇ ವಚನ. ಕೀರ್ತನೆಗಳು 25ನೇ ಅಧ್ಯಾಯ 11ನೇ ವಚನ. 25:11. ಯೆಹೋವನೇ, ನನ್ನ ಪಾಪವು ಬಹು ಘೋರವಾಗಿದೆ, ಆದರೂ ನಿನ್ನ ಹೆಸರಿನ ನಿಮಿತ್ತ ಅದನ್ನು ಕ್ಷಮಿಸು. ಪ್ರಾರ್ಥನೆ ಏನು? ಮತ್ತೆ ಯಾವುದರ ನಿಮಿತ್ತ ಕೃತಜ್ಞತಾ ಸ್ತುತಿ ಸಲ್ಲಿಸ್ತಿದ್ದಾರೆ ಅಥವಾ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ಏನು ಕೇಳ್ತಿದ್ದಾರೆ? ಕ್ಷಮೆಯ ಪ್ರಾರ್ಥನೆ. ಇಷ್ಟು ದಿನ ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸು. ಕೇಳಿದ್ರೆ ಕೀರ್ತನೆ 51ಕ್ಕೆ ಬನ್ನಿ. ಹಾಗೆ ಈಗ ಕೀರ್ತನೆಗಳು 51ನೇ ಅಧ್ಯಾಯ 1ನೇ ವಚನದಿಂದ ದಾವೀದನು ಮಾಡ್ತಿರುವಂಥ ಪ್ರಾರ್ಥನೆ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ಏನು ಪ್ರಾರ್ಥನೆ ಮಾಡಿದ್ರು? ನನ್ನ ಪಾಪವನ್ನು ಕ್ಷಮಿಸು, ತೊಳಿ. ಅದೇ ಅಲ್ವಾ ನಮ್ಮ ಪ್ರಾರ್ಥನೆಯಲ್ಲಿ ಯಾವತ್ತೂ ಇರಲಿಲ್ವಲ್ಲ ಇದು. ನಮ್ಮ ಪಾಪ ಕ್ಷಮಿಸಿ, ಹಿಂದೆ ಮಾಡಿರುವಂಥ ತಪ್ಪುಗಳು ಸುಮಾರು ಮಾಡಿದ್ದೀನಿ, ಅದನ್ನು ದಯವಿಟ್ಟು ಕ್ಷಮಿಸಿ ಅಂತ ಡೈಲಿ ಇದನ್ನು ಹೇಳ್ತಿದ್ದೀವ ದೇವ್ರ ಹತ್ರ? ಅದು ಇಲ್ಲ. ಒಬ್ಬ ವ್ಯಕ್ತಿ ಅಥವಾ ಬೇಡ, ಈಗ ಪ್ರಸಂಗ ಮಾಡ್ತಿರ್ಬೇಕಾದ್ರೆ ನಾನು 15ನೇ ವಚನದ ಬದಲು 14ನೇ ವಚನ ಅಂತ ಅಂದೆ ಅಂತ ಅಂದ್ಕೊಳ್ಳಿ. ಏನು ಹೇಳ್ತೀನಿ ನೆಕ್ಸ್ಟು? ಕ್ಷಮಿಸಿ ಪ್ರಿಯರೇ, 14 ಅಲ್ಲ 15 ಹೇಳ್ತೀನಾ? ಚಿಕ್ಕ ತಪ್ಪಿಗೆ ಸಾರಿ ಕೇಳಿದ್ವಾ? ಇನ್ನು ಈ ಕಂಪ್ನಿಗಳ ಕಡೆ ಬೇಡ, ಈ ಫಾರಿನ್ ಕಡೆ ಹೊರಟೋದ್ರೆ ಅವ್ರಿಗೊಂದು ಅಭ್ಯಾಸ ಮಾಡ್ಕೊಬಿಟ್ಟಿರ್ತಾರೆ, ಸ್ವಾಭಾವಿಕವಾಗಿ ಬಂದುಬಿಟ್ಟಿರುತ್ತೆ. ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಸಾರಿ ಹೇಳ್ತಿರ್ತಾರೆ. ನಮ್ಮ ಕರ್ಚೀಫ್ ಕೆಳಗಡೆ ಬಿದ್ದಿದ್ರು ಸಾರಿ ಅಂದ್ಬಿಟ್ಟು ಎತ್ಕೊಡ್ತಾರೆ. ಅದು ಏನಕ್ಕೆ ಸಾರಿ ಹೇಳಿದ್ರು ಅಂತ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ.
ಚಿಕ್ಕ ಚಿಕ್ಕ ವಿಚಾರಕ್ಕೂ ಸಾರಿ ಹೇಳ್ತೀರಾ? ಮನುಷ್ಯನಿಗೆ ಅಷ್ಟು ಕೃತಜ್ಞತೆ ಸಲ್ಲಿಸ್ತಿದ್ದೀವಿ ಅಂತ ಹೇಳಿದ್ರೆ ದೇವರಿಗೆ ಎಲ್ಲಿ ಸಾರಿ ಕ್ಷಮೆ ಕೇಳಿದ್ದೀವ ದೇವ್ರ ಹತ್ರ ಯಾವತ್ತಾದರೂ? ಕೇಳಿದ್ದೀವ? ನಮ್ಮ ತಪ್ಪುಗಳನ್ನು ನಾನು ಒಪ್ಕೋತಿದ್ದೀನಿ, ದಯವಿಟ್ಟು ಕ್ಷಮಿಸಿ, ಕೇಳಿದ್ವಾ? ಕೊನೆಯ ವಚನ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನ. ಕೊನೆಯಲ್ಲಿ ನಮ್ಮ ಪ್ರಾರ್ಥನೆ ಕೊನೆಯಲ್ಲಿ ಮಾಡಬೇಕಾಗಿರುವಂತಹದ್ದು ಏನು? ಎಲ್ಲರೂ ಓಪನ್ ಮಾಡಿ ಇಟ್ಕೊಳ್ಳಿ ಪ್ರಿಯರೇ ವಚನವನ್ನು. ಕೊನೆಯಲ್ಲಿ ಏನು ಪ್ರಾರ್ಥನೆ ಮಾಡಬೇಕು? ಯಾವಾಗಲೂ ಮಾಡಬೇಕು ಅಂತ ಆರ್ಡರ್ ನಾನು ಹೇಳ್ತಿಲ್ಲ, ಆದರೆ ಇದು ನೆನಪಿದ್ರೆ ಒಳ್ಳೆಯದು ನಮಗೆ. ಪ್ರಾರ್ಥನೆ ಎಲ್ಲ ಹೇಳಿ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸಿದ ನಂತರ ಕೊನೆಯಲ್ಲಿ, ಅಪ್ಪ ನೀವು ಮಾಡಿರುವಂತಹದ್ದು ಇಷ್ಟೇ ಅಲ್ಲ, ಇನ್ನೂ ಬಹಳ 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 ಮಾಡಿದ್ದೀರ ನನ್ನ ಜೀವನದಲ್ಲಿ, ನೀವು ಅದೆಲ್ಲ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಕೆಪಾಸಿಟಿ ನನಗಿಲ್ಲ, ಮನುಷ್ಯ ಅಲ್ವಾ, ನಾನು ಎಲ್ಲವನ್ನೂ ಮರ್ತೋಗ್ತಿರ್ತೀನಿ. ನೀವು ಮಾಡಿರುವಂತಹ ಪ್ರತಿಯೊಂದಕ್ಕೂ ಹೋಲ್ಸೇಲಾಗಿ ಒಂದೇ ಸರಿ ಕೋಟಿ ಸ್ತೋತ್ರ ಹೇಳುವಂಥದ್ದಲ್ಲ. ಕೋಟಿ ಸ್ತೋತ್ರ ಹೇಳಿದ್ರೆ ದುರಹಂಕಾರ ಥರ ಇರುತ್ತೆ ದೇವ್ರ ಹತ್ರ ಮಾತಾಡಬೇಕಾದ್ರೆ. ಹೆಂಗೆ ಹೇಳಬೇಕು ಅದನ್ನು? ಈಗ ಓದಿ ಪ್ರಿಯರೇ. ವರ್ಣಿಸಲು ಅಶಕ್ಯವಾದ ದೇವರ ವರಕ್ಕಾಗಿ ಆತನಿಗೆ ಸ್ತೋತ್ರ. ವರ್ಣಿಸಲು ಅಶಕ್ಯವಾದ ದೇವರ ವರಕ್ಕಾಗಿ ಆತನಿಗೆ ಸ್ತೋತ್ರ. ಹೇಳಕ್ಕಾಗಷ್ಟು ಹೇಳಿದ್ದೀನಿ, ಹೇಳಕ್ಕಾಗಷ್ಟು ವಿಚಾರಗಳ ಬಗ್ಗೆ ಕೃತಜ್ಞತಾ ಸ್ತುತಿ ಮಾಡಿದ್ದೀನಿ. ಇನ್ನು ಮುಂದೆ ನೀವು ಇನ್ನೂ ಮಾಡಿದಿರೋ ನನ್ನ ಜೀವನದಲ್ಲಿ ಅದೆಲ್ಲ ನನ್ನ ಕೈ ನೆನಪಿಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ? ಎಲ್ಲಕ್ಕೂ ಸೇರಿ ನಾನು ವರ್ಣಿಸಲು ಆಗದೇ ಇರೋದಕ್ಕೋಸ್ಕರವೂ ನಿಮಗೆ, ಅಂದರೆ ಅದನ್ನೆಲ್ಲ ಮತ್ತೆ ನೆನಪಿಟ್ಕೊಂಡು ನಾವು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದೆಲ್ಲ ನನ್ನ ಕೈಲಿ ನೆನಪಿರಲ್ಲ ತಂದೆ, ನೀವು ನನ್ನ ಜೀವನದಲ್ಲಿ ತುಂಬ ಮಾಡಿದ್ದೀರಾ, ನನ್ನ ಕೈಲಿ ವರ್ಣಿಸಲಿಕ್ಕೆ ಆಗೋದಿಲ್ಲ. ನಾನು ಯಾವುದನ್ನು ವರ್ಣಿಸ್ಲಿಲ್ವೋ ಅದರ ನಿಮಿತ್ತವಾಗಿಯೂ ನಿಮಗೆ ಸ್ತೋತ್ರ. ಮುಗಿಸಿದ್ವಾ ಪ್ರಾರ್ಥನೆ? ಹೆಂಗಿರಬೇಕು ಪ್ರಾರ್ಥನೆ ಇನ್ನು ಮುಂದೆ ಮಾಡಬೇಕಾದ್ರೆ? ಏನೇನನ್ನು ನೋಡಿದ್ವಿ ಪ್ರಿಯರೇ? ಸಂದೇಶದಲ್ಲಿ 3 ಜನ ಭಕ್ತರ ಪ್ರಾರ್ಥನೆಯನ್ನು ನೋಡಿದ್ವಿ. ಯಾರ್ಯಾರು? ಹಿಜ್ಕೀಯನು ಏನಕ್ಕೋಸ್ಕರ ಮಾಡಿದ್ರು? ಏನು ಬಂತು? ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ಆಯುಷು, ಆರೋಗ್ಯ, ಸಿಂಹಾಸನ ಎಲ್ಲ ಬಂತ. ಮೋಶೆ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು? ದೇವರ ನೀತಿಗೋಸ್ಕರ. ಏನು ಬಂತು ಮೋಶೆಗೆ? ಆರೋಗ್ಯ, ಐಶ್ವರ್ಯವನ್ನು ತಾನೇ ಬಿಟ್ಟು ಬಂದರು. ನೆಕ್ಸ್ಟ್ 3ನೇ ಭಕ್ತ ಯಾರು? ಸೊಲೊಮೋನನ್ನು. ಏನಕ್ಕೋಸ್ಕರ ಮಾಡಿದ್ರು? ದೇವರ ನೀತಿಗೋಸ್ಕರ. ಏನೇನು ಬಂತು? ಜ್ಞಾನ, ವಿವೇಕ, ಐಶ್ವರ್ಯ ಎಲ್ಲ ಬಂತ. ನಾವೇನಕ್ಕೋಸ್ಕರ ಮಾಡಬೇಕು? ಕೃತಜ್ಞತಾ ಸ್ತುತಿ ಸಲ್ಲಿಸಿದ್ರೆ ಹೆಂಗಿರಬೇಕು ದೇವರಿಗೆ? ಇದೆಲ್ಲವೂ ಸಹ ಸದಾಕಾಲ ನಮ್ಮ ಮನಸ್ಸಲ್ಲಿ ನಾವು ಇಟ್ಕೋತೀವಿ ಅನ್ನುವಂಥದ್ದನ್ನು ಆಶಿಸ್ತಾ, ಸಮಯ ತುಂಬ ಆಗಿರೋದಕ್ಕೆ ನನ್ನನ್ನು ಕ್ಷಮಿಸಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯು, ನಮ್ಮ ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ. ಇವನ್ನ ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಿದ್ದೀವಿ ಅಪ್ಪ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರು ನಿಮ್ಮ ಮುಂದೆ ಹೆಂಗೆ ಮಾತಾಡಬೇಕು, ನಡುಗುತ್ತಾ ಮುಂಚೆನೇ ಯೋಚನೆ ಮಾಡಿ ಬಂದು ಮಾತಾಡಬೇಕು, ಕೃತಜ್ಞತಾಸ್ತುತಿ ಸಲ್ಲಿಸಬೇಕು, ಇದೆಲ್ಲವನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಆ ರೀತಿ ಬದಲಾಗಿ ನಿಮಗೆ ಇಷ್ಟ ಆಗಿರುವಂಥ ರೀತಿಯಲ್ಲಿ ಪ್ರಾರ್ಥಿಸುವಂಥ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ. ಹೌದು ತಂದೆ, ಇಷ್ಟು ವರ್ಷ ನೀವು ಕಿವಿ ಕೊಟ್ಟು ನಮ್ಮ ಪ್ರಾರ್ಥನೆಯನ್ನು ಕೇಳಬೇಕು ಅನ್ನುವಂಥ ದೃಷ್ಟಿಯಿಂದ ಓಡಿ ಬರ್ತಾ ಇದ್ರು. ಪ್ರತಿ ಸರಿ ನಿಮ್ಮನ್ನು ಅಳಿಸಿ ಹಿಂದಿರುಗಿ ಕಳಿಸಿದ್ದೀವಿ ತಂದೆ, ನಮ್ಮನ್ನು ಕ್ಷಮಿಸಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿ ಮೂಲಕ ಲೈವ್ ನೋಡಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ರಾಮಣ್ಣನವರು ಅವರ ಕುಟುಂಬದವರು ನಡೆಸ್ತಿರುವಂಥ ಸೇವಾ ಕಾರ್ಯಕ್ರಮಗಳನ್ನು ಇನ್ನೂ ಅಭಿವೃದ್ಧಿಪಡಿಸಿ ಒಳ್ಳೆ ಆಯುಷಾರೋಗ್ಯ ಬಲ ಕೊಡಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.